ಎಲ್ಲರಿಗೂ ನಮಸ್ಕಾರ. ಇವತ್ತು ಎಚ್ ಕೆ ವೀರಣ್ಣಗೌಡ ಮತ್ತು ಶ್ರೀಮತಿ ಕಮಲಮ್ಮ ದಾಸಪ್ಪ ಮತ್ತು ಶ್ರೀಮತಿ ನಂಜಮ್ಮ ನಾರಾಯಣರಾವ್ ಸ್ಮಾರಕ ದತ್ತಿ ಉಪನ್ಯಾಸ ಏರ್ಪಡಿಸಿದ್ದಾರೆ ಮೆದಿಕ್ ಸೊಸೈಟಿಯವರು. ಎಚ್ ಕೆ ವೀರಣ್ಣಗೌಡರು ಸಹ ಬೆಳಗಾಂನಲ್ಲಿ 1924ರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಿದ್ರು ಅಂತ ಈ ಪುಸ್ತಕದಿಂದ ಗೊತ್ತಾಗುತ್ತೆ. ಅವರೇ ಬರೆದಿರುವ ಆತ್ಮಚರಿತ್ರೆ ಬದುಕು ಮೆಲುಕು ಪುಸ್ತಕದಲ್ಲಿ ವೀರಣ್ಣಗೌಡ್ರೆ ಅವರ ಅನುಭವನ 3 ಪೇಜ್ ಬರೆದಿದ್ದಾರೆ. ಬಹಳ ಸ್ವಾರಸ್ಯವಾಗಿದೆ, ಅದನ್ನು ಓದಬೇಕು. ಆ ರೀತಿ ವೀರಣ್ಣಗೌಡರು ಕೂಡ ಹೋಗಿ ಬಂದಿದ್ದಾರೆ. ಅದು ನಮಗೆ ಒಂದು ರೀತಿ ಸಂತೋಷನೂ ಆಗುತ್ತೆ. ಈ ಅಧಿವೇಶನ ನಡೀತಲ್ಲ ಬೆಳಗಾಂನಲ್ಲಿ 24ರಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ. ಆ ಅಧಿವೇಶನದ ಹಿನ್ನೆಲೆ ಏನು ಅನ್ನೋದು ನಾನು ಒಂದು ಸ್ವಲ್ಪ ಮಾತಾಡಿ ಆಮೇಲೆ ನಾನು ಬೇರೆ ವಿಷಯಗಳಿಗೆ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿರಬೇಕು, 1857 ಮಹತ್ವದ ವರ್ಷ ಅದು ನಿಮಗೆ. ಯಾಕೆಂದರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಗಿದ್ದು ಅದೇ ವರ್ಷ. ಇಂಗ್ಲಿಷ್ನವ್ರು ಏನಂತ ಕರೆದ್ರು ಅದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು. ಸಿಪಾಯಿ ದಂಗೆ ಮತ್ತು ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಬೇಕಾದ್ರೆ ಏನಪ್ಪ ಕಾರಣ ಅಂದರೆ, ಈ ಬ್ರಿಟಿಷ್ನವ್ರು ಇದ್ರಲ್ಲ, ಅವರ ಆಡಳಿತದಲ್ಲಿ ಎಷ್ಟು ತೊಂದರೆ ಕೊಡ್ತಾ ಇದ್ರು ಅಂತಂದರೆ, ಭಾರತೀಯರಿಗೆ ಸೈನ್ಯದಲ್ಲಿ ಉನ್ನತ ಹುದ್ದೆಗಳ ನಿರಾಕರಣೆ, ವೇತನಗಳ ತಾರತಮ್ಯ, ಯುವ ಜನಾಂಗದಲ್ಲಿ ಭಾರತೀಯ ಮೌಲ್ಯಗಳ ಬಗ್ಗೆ ತಿರಸ್ಕಾರ, ನ್ಯಾಯ ಪದ್ಧತಿ, ಶಿಕ್ಷಣ ಪದ್ಧತಿ, ಮುಖ್ಯವಾಗಿ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ಅವಹೇಳನ ಮಾಡುತ್ತಿದ್ದರಿಂದ ಸಂಪ್ರದಾಯಬದ್ಧ ಸಮಾಜಕ್ಕೆ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಟ ನಡೆಸಲು ಕಾರಣವಾಯಿತು. ಈ ಸಂಗತಿ ದೇಶದ ಎಲ್ಲೆಡೆ ರಾಷ್ಟ್ರೀಯತೆ ಹೊಸ ಅಲೆ ಎಲ್ಲ ಕಡೆ ಹರಡ್ಬಿಡುತ್ತೆ. ಆವಾಗ ನಾವು ಎಲ್ಲ ಕಡೆ ನಾವು ಸ್ವಾತಂತ್ರ್ಯದ ಗಳಿಸೇಬೇಕು, ಬ್ರಿಟಿಷರ ವಿರುದ್ಧ ನಾವು ಬಂಡಾಯ ಎದ್ದೇಳಲೇಬೇಕು ಅಂದ್ಬಿಟ್ಟು ಎಲ್ಲ ಕಡೆ ಪ್ರಾರಂಭ ಆಗುತ್ತೆ. ಈ ಕಾರಣಗಳಿಂದ 1876ರಲ್ಲಿ ಕಲ್ಕತ್ತಾದಲ್ಲಿ ಇಂಡಿಯನ್ ಅಸೋಸಿಯೇಷನ್ ಎಂಬ ಸಂಸ್ಥೆ ಪ್ರಾರಂಭಿಸ್ತಾರೆ. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಾವು ಕೆಲಸ ಮಾಡಬೇಕು ಅಂತಾನೆ ಈ ಅಸೋಸಿಯೇಷನ್ ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ 1881ರಲ್ಲಿ ಮದ್ರಾಸ್ನಲ್ಲಿ ಮದ್ರಾಸ್ ಮಹಾಜನ ಸಭಾ ಎಂಬ ಸಂಘ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಆವಾಗ ಲಾರ್ಡ್ ರಿಟನ್ ಅಂತ ಅವನು ವೈಸ್ರಾಯ್ ಇರ್ತಾನೆ 4 ವರ್ಷ. ಅವನು ಬಹಳ ಕ್ರೂರಿ. ಅವನು ನಮ್ಮ ಭಾರತೀಯ ವಿರುದ್ಧ ಬಹಳ ತೊಂದರೆಗಳು ಕೊಟ್ಟು ಬಿಡ್ತಾನೆ. ಅದರಿಂದ ನಮ್ಮವ್ರಿಗೆ ಇನ್ನೂ ಬಹಳ ರೋಷ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ 4 ವರ್ಷ ಅವರ ಆಡಳಿತ ನಡೆಸಿದ ಮೇಲೆ ರಿಪ್ಪನ್ ಬರ್ತಾರೆ. ಅವರು ಇಂಗ್ಲಿಷ್ನವರು ಆದ್ರೂ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ಇದು ನೋಡಿ ಹೇಗಿದೆ. ಅವರು ಬಹಳ ಉದಾರ ಹೃದಯರಂತೆ. ಕಾಂಗ್ರೆಸ್ ಕಲ್ಪನೆಗೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಅವರೇ ಕಾರಣಕರ್ತರು. ಆಮೇಲೆ ಈ ಸಮಯದಲ್ಲಿ ಇಂಗ್ಲೆಂಡಲ್ಲಿ ಲಿಬರಲ್ ಪಕ್ಷ ಅಂತ ಒಂದು ಇರುತ್ತಂತೆ, ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಆಮೇಲೆ 1985ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಅಂತ ಮುಂಬೈನಲ್ಲಿ ಪ್ರಾರಂಭ ಆಗುತ್ತೆ. 1985ರಲ್ಲಿ ಈ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಅನ್ನೋದು ಜನ್ಮ ತಾಳುತ್ತೆ. ಆವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್
ಅಂದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಎಂಬ ಹೆಸರಿನಿಂದ ಪ್ರಾರಂಭವಾದ ಈ ಸಂಸ್ಥೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ನಡೆಸಲು ಪ್ರಾರಂಭ ಆಗುತ್ತೆ. ಭಾರತದ ಭವಿಷ್ಯವನ್ನು ರೂಪಿಸಿದ ಮತ್ತು ಇತರ ಮುಖಂಡರ ನಿಶ್ಚಯದಂತೆ ಸ್ವಾತಂತ್ರ್ಯ ಚಳುವಳಿಯನ್ನು ಪ್ರಾರಂಭಗೊಳಿಸಲು ರಾಷ್ಟ್ರೀಯ ಕಾಂಗ್ರೆಸ್ ಪ್ರಪ್ರಥಮ ಅಧಿವೇಶನ ಮುಂಬೈನಲ್ಲಿ ನಡೆಯುತ್ತೆ 85ರಲ್ಲಿ. ಈ ಹ್ಯೂಮ್ ಅಂತ ಇರ್ತಾನೆ ಇಂಗ್ಲಿಷ್ನವನು. ಈ ಅಧಿವೇಶನ 85ರಲ್ಲಿ ಫಸ್ಟ್ ಅಧಿವೇಶನ ನಡೆಯುತ್ತೆ. ಅವನೇ ಅಂತ ಮುಖ್ಯ ಕಾರಣ. ಅವನು ಅಷ್ಟು ಸಪೋರ್ಟ್ ಮಾಡ್ತಾನೆ ನಮ್ಮ ಭಾರತೀಯರಿಗೆ, ಸ್ವಾತಂತ್ರ್ಯ ಹೋರಾಟ ನಡೆಸಬೇಕು ಅಂದ್ಬಿಟ್ಟು ಇಂಗ್ಲಿಷ್ನವನು. ಆದರೂ ಈ ರೀತಿಯಾಗಿ ಫಸ್ಟ್ ಅಧಿವೇಶನ 1885 ಡಿಸೆಂಬರ್ 28, 27ರಲ್ಲಿ ಮುಂಬೈನಲ್ಲಿ ನಡೆಯುತ್ತೆ. ಆಗ ನಡೆದಾಗ ಆ ರಿಪೋರ್ಟು ಇಂಗ್ಲೆಂಡಿನಲ್ಲಿ ಲಂಡನ್ ಟೈಮ್ಸ್ ಅಂತ ಒಂದು ಪತ್ರಿಕೆ ಇರಿಸ್ತತ್ತೆ. ಆ ಪತ್ರಿಕೆಯಲ್ಲಿ ರಿಪೋರ್ಟ್ ಹೋಗುತ್ತದೆ. ಫಸ್ಟ್ ಅಧಿವೇಶನ ನಡೀತಲ್ಲ 85ರಲ್ಲಿ, ಅದರ ಒಂದು ರಿಪೋರ್ಟು. ಅದನ್ನು ಅಲ್ಲಿನವರು ಓದ್ಬಿಟ್ಟು ಅವರು ಲಂಡನ್ನವರು ಏನಂತ ಹೇಳಿಕೆ ಕೊಡ್ತಾರೆ ಪತ್ರಿಕೆಗಳಲ್ಲಿ, ಅವ್ರ ಪತ್ರಿಕೆಗಳಲ್ಲಿ. ಅಂದರೆ ಇದು ಬಹಳ ಮುಖ್ಯವಾದ ಭಾರತೀಯರ ಭಾಷಣ ಹಾಗೂ ಲೇಖನಗಳಿಂದ ನಾವು ಭಾರತವನ್ನು ಅವರಿಗೆ ಒಪ್ಪಿಸಿ ಹೊರಟು ಹೋಗುವುದಿಲ್ಲ ಅಂತ ಆರ್ಬರಿಸ್ತಾರೆ ಅಂತ ಪತ್ರಿಕೆಗಳಲ್ಲಿ ಬಂದ್ಬಿಡುತ್ತೆ. ಪತ್ರಿಕೆಗಳಲ್ಲಿ ಬಂದಿದ್ದನ್ನ ನಮ್ಮವ್ರು ಓದ್ಬಿಟ್ಟು ಕೋಪಗೊಂಡ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, 1885ರಲ್ಲಿ ಫಸ್ಟ್ ಅಧಿವೇಶನ ನಡೀತಲ್ಲ, ಪ್ರತಿ ವರ್ಷ ಡಿಸೆಂಬರ್ ಕೊನೆಯ ವಾರದಲ್ಲಿ ಅಂದರೆ 26, 27, 28 ಪ್ರತಿ ಅಧಿವೇಶನಗಳು ನಡ್ಕೊಂಡು ಬರುತ್ತೆ. ಮುಖ್ಯ ಕಾರಣ ಏನಪ್ಪ ಅಂದರೆ ಇಂಗ್ಲೀಷ್ನವ್ರನ್ನ ಓಡಿಸ್ಬೇಕು, ಸ್ವಾತಂತ್ರ್ಯ ಗಳಿಸ್ಬೇಕು ಅಂತ ಅಷ್ಟೇ. ಈ ರೀತಿಯಾಗಿ ನಡ್ಕೊಂಡು ಬರುತ್ತಲ್ಲ ಅಧಿವೇಶನಗಳು. ಈ ಅಧಿವೇಶನಗಳ ನಮ್ಮದು ನಮ್ಮ ಅಧಿವೇಶನ ನಡೀತಲ್ಲ ಬೆಳಗಾಂನಲ್ಲಿ, ಅದುವರೆಗೂ ಕೆಲವು ಅಧಿವೇಶನಗಳು, ವಿಶೇಷ ಅಧಿವೇಶನ ಕೂಡ ನಡೆದಿದೆ. ಈ ರೀತಿಯಾಗಿ ನೋಡಿ ಎಲ್ಲ ಅಧಿವೇಶನಗಳು ನಡ್ಕೊಂಡು ಬರುತ್ತಲ್ಲ. 1823ರಲ್ಲಿ ಏನಾಗುತ್ತೆ ಅಂತಂದರೆ, ಅದುವರೆಗೂ ಎವರಿ ಇಯರ್ ನಡ್ಕೊಂಡು ಬಂದಿರುತ್ತೆ ಅಧಿವೇಶನಗಳು. 23ನೇ ಡಿಸೆಂಬರಲ್ಲಿ 38ನೇ ಅಧಿವೇಶನ, ನಮ್ಮದು 39, 38ನೇ ಅಧಿವೇಶನ ಕಾಕಿನಾಡದಲ್ಲಿ ನಡೆಯುತ್ತೆ. ಅಲ್ಲಿ ಮೌಲಾನಾ ಜವಾಹರ್ ಅಂದರೆ ಶೌಕತ್ ಅಲಿ ಇವರ ತಮ್ಮ ಅವರು ಅಧ್ಯಕ್ಷರಾಗಿದ್ದಾರೆ. ಕೊಂಡಾ ವೆಂಕಟಪ್ಪಯ್ಯ ಸ್ವಾಗತಾಧ್ಯಕ್ಷ. ಕೊಂಡಾ ವೆಂಕಟಪ್ಪಯ್ಯ ಅಂದರೆ ಆಂಧ್ರದಲ್ಲಿ ಬಹಳ ಪ್ರಸಿದ್ಧ ಫ್ರೀಡಮ್ ಫೈಟ್ರು, ಅವರು ಸ್ವಾಗತಾಧ್ಯಕ್ಷರು. ಆಗ ಏನಾಗುತ್ತೆ ಅಂತಂದರೆ, ನಮ್ಮ ಕರ್ನಾಟಕದಿಂದ ಮಹದೇವ್ ದೇಸಾಯಿ ದೇಶಪಾಂಡೆ ಗಂಗಾಧರ ರಾಯರು ಅವ್ರಿಗೆ ಕರ್ನಾಟಕದ ಸಿಂಹ ಅಂತ ಹೆಸರಿಟ್ಟಿರ್ತಾರೆ. ಅವರು ಹೋಗಿರ್ತಾರೆ ಎಲ್ಲಿಗೆ, ಕಾಕಿನಾಡಗೆ. ಏನಕ್ಕಪ್ಪ ಹೋಗಿರ್ತಾರೆ ಅಂತಂದರೆ, ಮುಂದಿನ ಅಧಿವೇಶನ ಕರ್ನಾಟಕದಲ್ಲಿ ನಡೆಯುವಂಗೆ ಅವರು ಮನವಿ ಸಲ್ಲಿಸಕ್ಕೆ ಹೋಗಿರ್ತಾರೆ. ಅವರೊಬ್ಬರೇ ಅಲ್ಲ, ಇನ್ನೂ ಕೆಲವರು ಹೋಗಿರ್ತಾರೆ. ಆಮೇಲೆ ಇನ್ನೊಂದು ಮುಖ್ಯವಾದ ಏನಪ್ಪ ಅಂತಂದರೆ, ದೇಶಪಾಂಡೆ ಗಂಗಾಧರಾಯರು ಕಾಕಿನಾಡ ಅಧಿವೇಶನದಲ್ಲಿ ಕನ್ನಡದಲ್ಲೇ ಮಾತಾಡಿದ್ರಂತೆ ಅರ್ಧ ಗಂಟೆ. ಈ ಥರ ಕರ್ನಾಟಕದಲ್ಲಿ ನಡಿಬೇಕು ಅಂದ್ಬಿಟ್ಟು ಈ ಬೇರೆ ಬೇರೆ ಮಾತುಗಳೆಲ್ಲ ಅರ್ಧ ಗಂಟೆ ಮಾತಾಡಿದ್ದಾರೆ. ಅಂದರೆ ಅಧಿವೇಶನಗಳಲ್ಲಿ ಪ್ರಥಮವಾಗಿ ಕನ್ನಡದಲ್ಲಿ ಮಾತಾಡಿದ ಅಧಿವೇಶನ ಅಂದರೆ ಕಾಕಿನಾಡ ಅಧಿವೇಶನ. ಇವರು ನಮ್ಮ ಗಂಗಾಧರಾಯರಿಗೆ ಕರ್ನಾಟಕದಲ್ಲಿ ಹಾಕಬೇಕು ಅಂತ. ಇನ್ನು ಕೆಲವರು ಹೋಗಿರ್ತಾರಲ್ಲ, ಅವರೆಲ್ಲ ನಮ್ಮ ಕಡೆ ಹಾಕ್ಬೇಕು, ಆಂಧ್ರದಲ್ಲಿ ಆಗಬೇಕು, ಅಲ್ಲೇ ಆಗಬೇಕು, ಇಲ್ಲಾಗಬೇಕು ಅಂತ ಎಲ್ಲ ಮನವಿಗಳು ಸಲ್ಲಿಸ್ತಾರೆ. ಆವಾಗ ಏನು ಮಾಡೋದು, ಈ ಥರ ಎಲ್ಲ ಮನವಿ ಸಲ್ಲಿಸ್ತಾ ಇದ್ದಾರೆ ಅಂದ್ಬಿಟ್ಟು ಆವಾಗ ಒಂದು ಇದು ಮಾಡಿಬಿಡ್ತಾರೆ. ಎಲ್ಲಿ ಎಲ್ಲ ಸೇರಿಸ್ಕೊಂಡು ಒಂದು ಎಲೆಕ್ಷನ್ ಥರ ಮಾಡಿಬಿಡ್ತಾರೆ. ವೋಟ್ ಹಾಕೋದವ್ರು ಬಿಟ್ಟು. ಅದು ವೋಟ್ ಏನಾಗುತ್ತೆ, ನಮ್ಮ ಬೆಳಗಾಮಿಗೆ ಬಿದ್ದುಬಿಡುತ್ತೆ ಜಾಸ್ತಿ ವೋಟುಗಳು. ಆವಾಗ ಬೆಳಗಾಂನಲ್ಲಿ ನಡಿಬೇಕು ಅಂತ ಡಿಸೈಡ್ ಆಗೋಗ್ಬಿಡುತ್ತೆ. ಕಾಕಿನಾಡದಲ್ಲಿ ಮುಂದಿನ ವರ್ಷ ನಡಿಬೇಕು ಅಂದ್ಬಿಟ್ಟು ಡಿಸೈಡ್ ಆಗುತ್ತೆ. ಕರ್ನಾಟಕದಲ್ಲಿ ಡಿಸೈಡ್ ಆಯಿತು, ಕನ್ನಡದಲ್ಲಿ ಎಲ್ಲಿ ನಡಿಬೇಕು ಅದು ಮುಖ್ಯ ಅಲ್ವಾ. ಆವಾಗ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಈ ಬಿಜಾಪುರದಲ್ಲಿ ನಡಿಬೇಕು ಅಂತ, ಮಂಗಳೂರಿನವರು ಮಂಗಳೂರಲ್ಲಿ ನಡಿಬೇಕು ಅಂತ,
ಆಮೇಲೆ ಇನ್ನು ಕೆಲವರು ನಮ್ಮ ಕಡೆ ನಡಿಬೇಕು ಅಂತ ಎಲ್ಲ ಫೀಲ್ಡ್ ಮಾಡ್ತಾರೆ. ಬೆಂಗಳೂರಲ್ಲಿ ಕೂಡ ನಡೆಸ್ಬೋದಾಗಿತ್ತಲ್ಲ. ಅದು ಮಹಾರಾಜರ ಆಡಳಿತ ಇದ್ದಿದ್ದರಿಂದ ಅದು ಗಾಂಧಿಯವರು ಒಪ್ಕೊಂಡಿರುವಂತೆ ಬೇಡ ಅದು ಆಗಲಿರುವಂತೆ. ಅದು ರಾಜಕೀಯವಾಗಿ ಇಲ್ಲಿ ನಡೆಯೋದು ಸರಿ ಇರಲಿಲ್ಲ ಅಂತ ಕಾಣುತ್ತೆ. ಅದರಿಂದ ಬೆಂಗಳೂರು ಕ್ಯಾನ್ಸಲ್ ಆಗುತ್ತೆ. ಈ ರೀತಿಯಾಗಿ ಇವರು ಇದು ದೇಶಪಾಂಡೆ ಗಂಗಾಧರಿಗೆ ಏನಾದರೂ ಆಗಲಿ ಬೆಳಗಾಂನಲ್ಲೇ ನಡಿಬೇಕು ಅಂತ ಆಸೆ. ಬೆಳಗಾಂನಲ್ಲೇ ನಡಿಬೇಕು ಅಂದರೆ ಏನು ಕಾರಣ? ಇವ್ರದ್ದು ಮಂಗಳೂರು, ಕಾರವಾರ, ಹುಬ್ಬಳ್ಳಿ ಇತ್ತ ಕಡೆನೂ ನಡೆಸ್ಬೋದಾಗಿತ್ತಲ್ಲ. ಏನಪ್ಪ ಕಾರಣ ಅಂತಂದರೆ, ಇದೇ ಬೆಳಗಾಂಗೆ ನಾನು ಆಬಳೆ ಎತ್ತನಿಲ್ಲ ಉಳುಮ್ ಅಂತ ಒಬ್ಬರು ನಮ್ಮ ಆದಿವಾಸಿನಲ್ಲಿ ಪ್ರಾರಂಭಿಸಿದ್ರಲ್ಲ, ಅವರು 1893 ಬೆಳಗಾವಿಗೆ ಭೇಟಿ ನೀಡಿದ್ರಂತೆ. ಮತ್ತು ಬಾಲ್ ಗಂಗಾಧರ್ ತಿಲಕರು 1916 ಏಪ್ರಿಲ್ 28 ಹೋಮ್ ರೂಲ್ ಲೀಗನ್ನು ಪ್ರಾರಂಭಿಸಿದ್ದು ನಮ್ಮ ಬೆಳಗಾಂದಲ್ಲೇ ಇತ್ತೆ. ಆಮೇಲೆ ಅದೇ ವರ್ಷ 1916 16ನೇ ಮುಂಬೈ ಪ್ರಾಂತೀಯ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಆವಾಗ ಅದು ನಡೆದಿದ್ದು ಗಾಂಧೀಜಿಯವರ ಸಮ್ಮುಖದಲ್ಲಿ. ಗಾಂಧಿಯವರು ಹೋಗಿರ್ತಾರೆ. ಆಮೇಲೆ ತಿಲಕರ ಪ್ರಭಾವ ಜಾಸ್ತಿ ಇತ್ತಂತೆ ಬೆಳಗಾಂ ಮೇಲೆ. ಯಾಕಂದರೆ ಅದು ಮಹಾರಾಷ್ಟ್ರಕ್ಕೆ ಸೇರಿರುತ್ತೆ. ಅದರಿಂದ ಬಾಲ್ ಗಂಗಾಧರ ತಿಲಕ್ ಪ್ರಭಾವ ಭಾಳ ಜಾಸ್ತಿ ಇದ್ದಿರುತ್ತೆ. ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ನಮ್ಮ ಬೆಳಗಾಮು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೂಡ ಅವ್ರ ಊರು ಕೂಡ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ. ಆಮೇಲೆ ರಾಣಿ ಚೆನ್ನಮ್ಮಂದು ಕೂಡ ಬೆಳಗಾವಿ ಜಿಲ್ಲೆ ಒಳಗೆ ರಾಣಿ ಚೆನ್ನಮ್ಮನವ್ರು ಕೂಡ. ಈ ಎಲ್ಲ ಕಾರಣಗಳಿಂದ ಆಮೇಲೆ ಬೆಳಗಾಂನಲ್ಲೇ ಡಿಸೈಡ್ ಆಗುತ್ತೆ. ಅದು ಕೂಡ ಏನಾಗುತ್ತೆ, ಅದು ಈ ನಮ್ಮ ಕಡೆ ನಡಿಬೇಕು, ನಿಮ್ಮ ಕಡೆ ನಡಿಬೇಕು ಅಂದ್ಬಿಟ್ಟು ಎಲ್ಲ ಈ ಥರ ಎಲ್ಲ ಮಾತುಕತೆ ಬಂದಾಗ ಅದನ್ನು ಕೂಡ ಒಂಥರ ಎಲೆಕ್ಷನ್ ಥರ ಆಯ್ತಂತೆ, ವೋಟ್ ಹಾಕೋದು. ಅದು ಬೆಳಗಾಂಗೆ ಜಾಸ್ತಿ ಮಾತಾ ಸಿಕ್ತಂತೆ. ಆ ರೀತಿಯಾಗಿ ಬೆಳಗಾಂನಲ್ಲಿ ನಡಿಬೇಕು ಅಂದ್ಬಿಟ್ಟು ಡಿಸೈಡ್ ಆಗೋಗ್ಬಿಡುತ್ತೆ. ಬೆಳಗಾಂಗೆ ಆವಾಗ ಮುಖ್ಯದಲ್ಲಿ ಶಹಾಪುರ ಅಂತಿದೆ. ಶಹಾಪುರದವರು ಭಾಳ ಜನ ವ್ಯಾಪಾರಸ್ಥರು 30,000 ರೂಪಾಯಿ ಕೊಟ್ಟಿದ್ರಂತೆ ಅದುವರೆಗೆ. ಈ ಎಲ್ಲ ಕಾರಣಗಳಿಂದ ಬೆಳಗಾಂನಲ್ಲೇ ನಡಿಬೇಕು ಅಂದ್ಬಿಟ್ಟು ಡಿಸೈಡ್ ಆಗೋಗ್ಬಿಡುತ್ತೆ. ಸರಿ, ಬೆಳಗಾಂನಲ್ಲಿ ಡಿಸೈಡ್ ಆಗೋಗ್ಬಿಟ್ಟು ಅಧ್ಯಕ್ಷರು ಯಾರಾಗಬೇಕು ಅಲ್ವಾ? ಆವಾಗ ಗಾಂಧೀಜಿಯವರು 1925 ಅಸಹಕಾರ ಚಳವಳಿ ಪ್ರಯುಕ್ತ ಬ್ರಿಟಿಷ್ನವರು ಅವ್ರನ್ನ 6 ವರ್ಷ ಜೈಲಿಗೆ ಹಾಕುತ್ತಾರೆ. ಒಂದೇ ಸಲ ಕಂಟಿನ್ಯೂಸ್ಗೆ 6 ವರ್ಷ ಜೈಲಿಗೆ ಹಾಕ್ಬಿಡ್ತಾರೆ. ಆವಾಗ ಏನಾಗೋಗ್ಬಿಡುತ್ತೆ, ಅಸಹಕಾರ ಚಳುವಳಿ ನಡೀತಲ್ಲ 2021 ಜೋರಾಗಿ ನಡೆಯುತ್ತೆ. ಆ ಕಾರಣದಿಂದ ಅವ್ರು ಜೈಲಿಗೆ ಹಾಕುತ್ತಾರೆ. ಆ ಕಾಲದಲ್ಲಿ ಭಾಳ ಜನ ಕಾಲೇಜ್ಗೆ ಹೋಗ್ತಾ ಇದ್ದವರು ವಿದ್ಯಾರ್ಥಿಗಳೆಲ್ಲ ಕಾಲೇಜ್ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಗಾಂಧಿಯವರು ಹೇಳಿರ್ತಾರೆ, ಅವ್ರ ಮಾತಿನ ಮೇಲೆಲ್ಲ ಬಿಟ್ಟು ಬಂದ್ಬಿಡ್ತಾರೆ. ಲಾಯರ್ ಕೆಲಸ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಈ ರೀತಿಯಾಗಿ ಎಲ್ಲ ಬಂದ್ಬಿಟ್ಟಿದ್ದವರು ಇವ್ರನ್ನ 6 ವರ್ಷ ಜೈಲಿಗೆ ಹಾಕಿದ ತಕ್ಷಣ ಮೇನ್ ಪರ್ಸನ್ ಗಾಂಧೀಜಿಯವರೇ ಜೈಲಿಗೆ ಹಾಕ್ಬಿಟ್ರಲ್ಲ ಅಂದ್ಬಿಟ್ಟು ಇವರು ಹುಡುಗರು ಕಾಲೇಜ್ಗೆ ಹೋಗೋದು ಶುರು ಮಾಡಿಬಿಟ್ರಂತೆ. ಆಮೇಲೆ ಲಾಯರ್ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರಂತೆ. ಆಮೇಲೆ ನಮ್ಮ ಈ ವಿದೇಶಿ ಬಟ್ಟೆಗಳು ಬಹಿಷ್ಕಾರ ಆಗಿತ್ತಲ್ಲ, ಅದು ಕೂಡ ಹೊರಟೋಯ್ತಂತೆ. ಈ ರೀತಿ ಎಲ್ಲ ಆಗೋಗ್ಬಿಡ್ತಂತೆ. ಆವಾಗ ಏನಾಗುತ್ತೆ ಅಂತಂದರೆ, ಗಾಂಧೀಜಿಯವರು 6 ವರ್ಷ ಜೈಲಿಗೆ ಹಾಕ್ಬಿಡ್ತಾರಲ್ಲ, 24 ಏನಾಗುತ್ತೆ, ಜನವರಿನಲ್ಲಿ 12ನೇ ತಾರೀಕು ಅವರಿಗೆ ಅಪೆಂಡಿಸೈಟಿಸ್ ಕಾಯಿಲೆ ಬಂದ್ಬಿಡುತ್ತೆ ಜೈಲಲ್ಲಿ. ಅಂದರೆ ಕಳ್ಳು ಬಾಲದ ಕಾಯಿಲೆ ಅಂತ ಅದು. ಆ ಡಾಕ್ಟರ್ ಎಲ್ಲ ಪರೀಕ್ಷೆ ಮಾಡಿಬಿಟ್ಟು, ಇದು ಇವತ್ತೇ ಆಪ್ರೇಷನ್ ಆಗಬೇಕು, ಇಲ್ಲ ಅಂದರೆ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಗಾಂಧೀಜಿಯವರಿಗೆ ಅಂದ್ಬಿಟ್ಟು ಅನೌನ್ಸ್ ಮಾಡಿಬಿಡ್ತಾರೆ. ಸರಿ, ಗಾಂಧೀಜಿಯವರು ಪೂನಾದ ಯರವಾಡ ಜೈಲಿನಲ್ಲಿ ಇರ್ತಾರೆ. ಯರವಾಡ ಜೈಲಿಂದ ಅವರು ಡಿಸ್ಚಾರ್ಜ್ ಆಗೋಕ್ಕಿಟ್ಟು ಪೂನಾದಲ್ಲಿ ಸಸೂನ್ ಆಸ್ಪತ್ರೆ ಅಂತ ಈಗಲೂ ಇದೆ.
ಅಲ್ಲಿ ಅಡ್ಮಿಟ್ ಆಗುತ್ತೆ. ಅಲ್ಲಿ ಅಡ್ಮಿಟ್ ಆಗಿ ಇವತ್ತು ಅಡ್ಮಿಟ್ ಆಗ್ತಾರೆ, ನಾಳೆ ರಾತ್ರಿ ಆಪ್ರೇಷನ್ ಆಗ್ಬಿಡಿ. ಅಂದರೆ ಅದು ಆಪ್ರೇಷನ್ ಸಕ್ಸಸ್ ಆಗುತ್ತೆ. ಆಮೇಲೆ 2 ತಿಂಗಳು ಅವರು ಗಾಂಧೀಜಿಯವರು ಅಲ್ಲೇ ಇರ್ತಾರೆ. ಈ ನಮ್ಮವ್ರಿಗೆ ಏನಾಗುತ್ತೆ, ನಮ್ಮ ದೇಶಪಾಂಡೆ ಗಂಗಾ ಇದ್ರು ಅವ್ರಿಗೆ ಗಾಂಧೀಜಿನೇ ಅಧ್ಯಕ್ಷಣೆ ಮಾಡಬೇಕು ಅಂತ ಆಸೆ ಅಲ್ವಾ. ಯಾವಾಗ ಗಾಂಧೀಜಿ ಅಲ್ಲಿ ಆಪರೇಷನ್ ಆಯಿತು, ಆಮೇಲೆ ಸ್ವಲ್ಪ ಸುಧಾರಣೆ ಆಯಿತು, ಆಮೇಲೆ ನಂತರ ಗಾಂಧೀಜಿ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸಭೆಗಳಿಗೆ ಹೋಗ್ತಾ ಇದ್ರು. ಅಲ್ಲಿ ಎಲ್ಲ ನಮ್ಮ ಗಂಗಾಧರಾಯರು ಇನ್ನೂ ಕೆಲವರು ಹೋಗ್ಬಿಟ್ಟು, ಸರ್ ನೀವೇ ನಮ್ಮ ಬೆಳಗಾಂ ಅಧಿವೇಶನಕ್ಕೆ ಅಧ್ಯಕ್ಷರಾಗಬೇಕು ಅಂತ ಕೇಳ್ಕೊಳ್ತಾರೆ. ಅವ್ರು ಆಗಲ್ಲ ಅಂದಿರ್ತಾರೆ ಗಾಂಧೀಜಿಯವರು. ಆವಾಗ ಏನಾಗುತ್ತೆ ಅಂತಂದರೆ ಹಿಂದೂ ಮುಸಲ್ಮಾನ ಗಲಾಟೆ ಬೇರೆ ಆವಾಗ ಜಾಸ್ತಿ ಆಗೋಗ್ಬಿಟ್ಟಿರುತ್ತದೆ. ಅದೊಂದು ಕಾರಣ ಆಗುತ್ತೆ. ಆದ್ದರಿಂದ ಹಿಂದೂ ಮುಸಲ್ಮಾನ ಗಲಾಟೆ ನಮ್ಮ 24 ಜನವರಿ ಫೆಬ್ರವರಿ ಆಗುತ್ತೆ. ಆವಾಗ ಗಾಂಧೀಜಿಯವರು ಡೆಲ್ಲಿಯಲ್ಲಿ ಇರ್ತಾರಂತೆ. ಶೌಕತ್ ಅಲಿ ಅವ್ರ ಮನೆಯಲ್ಲಿ 21 ದಿವಸ ಉಪವಾಸ ಕೂತ್ಕೊಂಡ್ಬಿಡ್ತಾರೆ. ಅಲ್ಲಿ ದೇಶಪಾಂಡೆ ಗಂಗಾಧರ್ ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾರೆ, ಸರ್ ನೀವೇ ಅದಕ್ಕೆ. ಅವ್ರು ಗಾಂಧೀಜಿ ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ ಏನಾಗುತ್ತೆ ಅಂತಂದರೆ ಡಿಸೆಂಬರಲ್ಲಿ ಇಲ್ಲಿ ಅಧಿವೇಶನ ನಡೆದಿದ್ದು. ನವಂಬರಲ್ಲಿ ಒಂದು ಕಡೆ ಸಭೆ ಆದಾಗ ಗಂಗಾಧರಾಯರು ಹೋಗ್ಬಿಟ್ಟು ಕೇಳಿದ್ದಕ್ಕೆ ಅವ್ರು ಒಪ್ಕೊಂಡ್ರತ್ತೆ. ನಾನೇ ಅಧ್ಯಕ್ಷರಾಗಿರ್ತೀನಿ ಅಂತ ಒಪ್ಕೊಂಡ್ರೆ. ಅದುವರೆಗೂ ನಡೆದ ಅಧಿವೇಶನಗಳಲ್ಲಿ ಅಧ್ಯಕ್ಷರಾಗಿದ್ದವರು 2 ಸಲ 3 ಸಲ ಆಗಿದ್ದಾರೆ. ನಮ್ಮ ನೆಹರು ಅವರು 3-4 ಸಲ ಆಗಿದ್ದಾರೆ. ಮೋತಿಲಾಲ್ ನೆಹರು 2-3 ಸಲ, ಸರೋಜಿನಿ ದೇವಿ ನಾಯ್ಡು 2-3 ಸಲ. ಆದರೆ ಗಂಗಾಧರಾಯರು ನಮ್ಮ ಗಾಂಧೀಜಿಯವರು 24ರಲ್ಲಿ ಬೆಳಗಾಂನಲ್ಲಿ ಅಧ್ಯಕ್ಷರಾಗಿದ್ದು ಒಂದೇ ಸಲ, ಆಮೇಲೆ ತಿರುಗಿ ಆಗಲಿಲ್ಲ. ಆ ರೀತಿ ಬೆಳಗಾವಿನಲ್ಲಿ ಅಧಿವೇಶನ ನಡೆಯೋದಕ್ಕೆ ಗಾಂಧಿಯವರು ಒಪ್ಕೊಳ್ತಾರೆ. ಆಮೇಲೆ ರಾಜಕೀಯ ದೃಷ್ಟಿಯಿಂದ ಗಾಂಧೀಜಿಯವ್ರು ಬಿಟ್ಟರೆ ಇನ್ಯಾರೂ ಮಾಡೋಕ್ಕೆ ಆಗಲಿಲ್ವಂತೆ ನಮ್ಮ ಜನಗಳು. ಯಾಕಂದರೆ ಇತ್ತ ಕಡೆ ಹಿಂದೂ ಮುಸಲ್ಮಾನರ ಗಲಾಟೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಬೇರೆ ಅಸಹಕಾರ ಚಳವಳಿ ಹೊಟ್ಟೋಯ್ತು, ಎಲ್ಲ ಹೊಟ್ಟೋಯ್ತು. ಗಾಂಧಿಯವ್ರು ಬಿಟ್ಟರೆ ನಮಗೆ ಭಾಳ ಕಷ್ಟ ಆಗ್ಬಿಡುತ್ತೆ, ನಾವು ಸ್ವಾತಂತ್ರ್ಯ ಹೋರಾಟ ನಡೆಸೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಸರಿಯಾದ ವ್ಯಕ್ತಿ ಗಾಂಧೀಜಿಯವರೇ, ಇನ್ಯಾರು ಬೇರೆ ಇಲ್ಲೇ ಇಲ್ಲ ಅಂದ್ಬಿಟ್ಟು ತೀರ್ಮಾನ ಮಾಡಿ ಅವರು ಒಪ್ಕೊಂತಾರೆ. ಇವ್ರನ್ನ ಅಧ್ಯಕ್ಷರನ್ನಾಗಿ ಗಾಂಧೀಜಿಯವ್ರನ್ನ ಮಾಡ್ತಾರೆ. ಆಮೇಲೆ ಸರಿ ಎಲ್ಲ ಕಾರ್ಯಕ್ರಮಗಳು ಇನ್ನು ಬೆಳಗಾಂನಲ್ಲಿ ನಡೀಬೇಕು. ಸ್ವಾಗತ ಸಮಿತಿಯನ್ನು ರಚಿಸ್ತಾರೆ. ಆಮೇಲೆ ಸರ್ವಾಧ್ಯಕ್ಷರು ಗಾಂಧೀಜಿಯವರಾದರೆ ಸ್ವಾಗತ ಸಮಿತಿ ಅಧ್ಯಕ್ಷರು ನಮ್ಮ ದೇಶಪಾಂಡೆ ಗಂಗಾಧರಾಯರಾಗ್ತಾರೆ. ಆಮೇಲೆ ಎಲ್ಲ ಪದವಿಗಳಿಗೆ ಉಪಸಮಿತಿ ಅಂತ ಏರ್ಪಾಟ್ ಮಾಡ್ತಾರೆ. ಯಾಕೆಂದರೆ ಇದು ಅಧಿವೇಶನ ಅಂದರೆ ಅಂತಂಥ ಅಧಿವೇಶನ ಅಲ್ಲ. 20,000 ಜನ ಸೇರಿದ್ರಂತೆ. 85 ಎಕರೆ ಜಮೀನಲ್ಲಿ ಅಧಿವೇಶನ. ಎಷ್ಟು ಕೆಲಸಗಳು ನಡಿಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಉಪಸಮಿತಿನ ಎಲ್ಲ ಏರ್ಪಾಟ್ ಮಾಡ್ತಾರೆ. ಯಾರಿಗೂ ಒಂದು ನಿಮಿಷ ಗುಡಿವಿಲ್ಲವಂತೆ. ಅಂದರೆ ಅಧಿವೇಶನ ನಾವು ಬಹಳ ವಿಜೃಂಭಣೆಯಿಂದ, ಅಂದರೆ ಚೆನ್ನಾಗಿ ನಡೆಸಬೇಕು, ಗಾಂಧೀಜಿಯವ್ರು ಮೆಚ್ಕೊಳ್ಬೇಕು ಅಂದ್ಬಿಟ್ಟು ನಮ್ಮ ಗಂಗಾಧರಾಯರು ಏರ್ಪಾಟ್ ಮಾಡ್ತಾರೆ. ಆಮೇಲೆ ಸರಿ, ಬೆಳಗಾಂನಲ್ಲಿ ಏರ್ಪಾಟಾಯ್ತಲ್ಲ, ಬೆಳಗಾಂನಲ್ಲಿ ಎಲ್ಲಿ ಅದು ಏನಾಗುತ್ತೆ ಅಂತಂದರೆ, ಬೆಳಗಾಂನಲ್ಲಿ ಹೊರವಲಯದಲ್ಲಿ ಇವಾಗ ತಿಲಕ್ವಾಡಿ ಅಂತಿದೆ. ತಿಲಕ್ವಾಡಿ, ಅದು ತಿಲಕ್ವಾಡಿ ಬಾಲಗಂಗಾಧರ ತಿಲಕರ ಹೆಸರು. ತಿಲಕ್ವಾಡಿ ಅಂತ ಆಗಬೇಕಾಗಿತ್ತು. ಅಲ್ಲಿ 85 ಎಕರೆ ಜಾಗನ ಅವರು ಏರ್ಪಾಟ್ 85 ಎಕರೆ ಜಾಗದಲ್ಲಿ ಅಧಿವೇಶನ ನಡಿಬೇಕು ಅಂದ್ಬಿಟ್ಟು ಏರ್ಪಾಟ್ ಮಾಡ್ತಾರೆ. ಈ ಸಮಿತಿಯವರು ಏನು ಮಾಡ್ತಾರೆ ಅಂದರೆ, ಗಾಂಧೀಜಿಯವ್ರ ಬುದ್ಧಿ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಸಿಕ್ಕಾಪಟ್ಟೆ ಖರ್ಚು ಮಾಡಬಾರ್ದು, ಗಾಂಧೀಜಿಯವರು ನಮ್ಮ ಮೇಲೆ ದೇವ್ ಬಿಡ್ತಾರೆ, ಹಾಗೆ ಹೀಗೆ ಅಂದ್ಬಿಟ್ಟು ಯಾವ ರೀತಿ ಈಗ ಸ್ವಲ್ಪನೂ ದುಡ್ಡು ವೇಸ್ಟ್ ಆಗದಂಗೆ ಏನು ಮಾಡಿದ್ದಾರೆ ಅಂತಂದರೆ, ಏರ್ಪಾಟು ಸುತ್ತಲೂ
ಕಾಂಪೌಂಡ್ ಥರ ಕಟ್ಟಬೇಕು. ಆಮೇಲೆ ಅಲ್ಲೊಂದು ಕಟ್ಟಡ ಕಟ್ಟಬೇಕು, ಅಲ್ಲೊಂದು ಕುಟೀರ ಕಟ್ಟಬೇಕು, ಗಾಂಧೀಜಿಯವರಿಗೆ ಒಂದು ಕುಟೀರ ಜೋರಾಗಿ ಕಟ್ಟಬೇಕು, ಖಾದಿ ಕುಟೀರ. ಇದಕ್ಕೆಲ್ಲ ಸಾಮಾನುಗಳು ಬೇಕಾಗುತ್ತಲ್ಲ. ಇನ್ನು ನಾವು ಗುತ್ತಿಗೆದಾರನ ಕೊಟ್ಬಿಟ್ರೆ ಜಾಸ್ತಿ ದುಡ್ಡು ತಗೊಂಡ್ಬಿಡ್ತಾರೆ ಅಂದ್ಬಿಟ್ಟು ಇವರೇ ನಮ್ಮ ಸಮಿತಿಯಲ್ಲಿ ಇದ್ದವರೇ ಪಕ್ಕದಲ್ಲಿ ಕಾಡು ಥರ ಇತ್ತಂತೆ, ಅಲ್ಲಿ ಬೊಂಬುಗಳನ್ನೆಲ್ಲ ಕಡ್ಕೊಂಡು ಸರ್ವೆ ಮರಗಳೆಲ್ಲ ಕಡ್ಕೊಂಬಂದು ಹಾಕಿ ಏರ್ಪಾಟ್ ಮಾಡ್ತಾರಂತೆ. ನಮ್ಮ ಏನು ಅಷ್ಟು 85 ಎಕರೆ ಜಾಗಕ್ಕೆ ಎಲ್ಲ ಏರ್ಪಾಟ್ ಮಾಡ್ತಾರಂತೆ. ಅಂದರೆ ಖರ್ಚು ಉಳಿತಾಯ ಆಗಬೇಕು ಅಂತ ಅವರ ಐಡಿಯಾ. ವಿವಿಧ ಅಳತೆಯ ಕಾಡುಗಳಿಂದ ಬಿದಿರಿನ ವಿವಿಧ ಅಳತೆಯ ಬೊಂಬುಗಳು ಹಾಗೂ ಮರಮುಟ್ಟುಗಳನ್ನು ಕಡಿತರುವ ವ್ಯವಸ್ಥೆ ಮಾಡಿ ಮಾಡ್ತಾರಂತೆ. ಅವಾಗ ಇನ್ನೊಂದೇನಪ್ಪ ಅಂತಂದರೆ, ಅದು ನಡೆದಿಂದು ಡಿಸೆಂಬರ್ 26, 27 2 ದಿವಸ. ಎಲ್ಲ ಕಡೆ ನಾನು ನೋಡ್ಕೊಂಬಂದ್ರೆ ಅಧಿವೇಶನ ನಡೆದಿದ್ದು 3 ದಿವಸ 4 ದಿವಸ, 1-2 ಕಡೆ 5 ದಿವಸ ನಡೆದಿದೆ. ನಮ್ಮ ಅಧಿವೇಶನ ಬೆಳಗಾಂನಲ್ಲಿ ನಡೆದಿದ್ದು 2 ದಿವಸ ಬೆಳಗಾಂನಲ್ಲಿ. ಆ ಥರ 2 ದಿವಸ ಎಲ್ಲಿನೂ ನಡೀಲಿಲ್ಲ. ಅದು ನಮ್ಮ ಗಾಂಧೀಜಿಯವ್ರು ಮೊದಲೇ ಬಿಡಿತಾರೆ, 2 ದಿವಸ ನಡೆಸ್ಬಿಡೋಣ, ಸುಮ್ಮನೆ ಸಿಕ್ಕಾಪಟ್ಟೆ ಖರ್ಚುಗಳಾಗುತ್ತೆ ಹಾಗೆ ಹೀಗೆ ಅಂದ್ಬಿಟ್ಟು. ಹೀಗೆ ಅಲ್ಲಿನ ಪುರಸಭೆಯವರು ಬಹಳ ಬೆಂಬಲ ನೀಡ್ತಾರೆ. ಈ 85 ಎಕರೆ ಜಾಗಕ್ಕೆ ವಿಜಯನಗರ ಅಂತ ಹೆಸರಿರ್ತಾರೆ. ವಿಜಯನಗರ ಅಂತ ಹೆಸರಿರ್ತಾರೆ. ಸರಿ ಎಲ್ಲ ಶುರು ಮಾಡಿಬಿಡ್ತಾರೆ ವ್ಯವಸ್ಥೆ ಒಂದೊಂದೇ. ನೀರು ಪೂರೈಕೆ, ನೀರಿನ ವ್ಯವಸ್ಥೆ ಆಗಬೇಕಲ್ಲ. ನೀರಿನ ವ್ಯವಸ್ಥೆ ಅದು ಯಾವುದೇ ನೀರು ಪೂರೈಕೆ ವ್ಯವಸ್ಥೆಯನ್ನು ಹೊಂದಿರಲಿಲ್ಲ. ಆದ್ದರಿಂದ ಕಾಂಗ್ರೆಸ್ ಮಹಾಧಿವೇಶನ ನಡೆಯುವ ಸ್ಥಳಕ್ಕೆ ನೀರು ಪೂರೈಕೆ ಮಾಡೋ ಸಲುವಾಗಿ ವಿಶೇಷ ಏರ್ಪಾಟು ಮಾಡಿ ಆ ಕಾರ್ಯದರ್ಶಿ ಅನಂತರ ಕಮಲಾದಾನಿ ಇನ್ನು ಕೆಲವರನ್ನ ಅವ್ರನ್ನ ನೇಮಿಸ್ತಾರೆ. ನೋಡಿ, ಇದು ಈ ಬಾವಿ ಇವುಗಳು ಇದೆಯಲ್ಲ ಕಾಂಗ್ರೆಸ್ ಬಾವಿ ಅಂತ, ಆ ಬಾವಿನ ತೋಡೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ತೋಡಿತಾರೆ. ಆಗ ಏನಾಗೋಗ್ಬಿಡುತ್ತೆ, ಹುಡುಗ ಹೋಗ್ಬಿಟ್ಟು ನೋಡ್ತಾನೆ, ತಂಗಿನೊಳಗೆ ಬಿದ್ದು ಸತ್ತೇ ಹೋಗ್ಬಿಡ್ತಾನೆ. ಅವನ ಹೆಸರು ಏನೋ ಇದೆ, ನಾನು ಹೇಳ್ತೀನಿ. ಆವಾಗ ಏನಾಗುತ್ತೆ, ಕೆಲವರೆಲ್ಲ ಇದು ಅಪ್ಸಕ್ನ ಯಾಕೋ ಬೇಡ ರೀ, ಬಾವಿ ನಿಲ್ಲಿಸ್ಬಿಡಾರ, ಬಾವಿ ಕೆಲಸ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂಗೆ ಪಕ್ಕದಲ್ಲಿ ಮಿಲಿಟರಿನವರೆಲ್ಲ ಕ್ಯಾಂಪ್ ಹಾಕಿದ್ರಂತೆ. ಅವರೆಲ್ಲ ಬಂದ್ಬಿಟ್ಟು, ನೋಡಿ ನೀವು ಬಾವಿ ಹಾಕ್ಸ್ತಾ ಇದ್ದೀರಾ, ನೀವು ಹಾಕ್ಸೋದ್ರಿಂದ ನಮ್ಮ ಬಾವಿಯಲ್ಲಿ ನೀರು ಇಲ್ದಂಗೆ ಆಗಿಬಿಡುತ್ತೆ, ನೀವು ನಿಲ್ಲಿಸ್ಬಿಡ್ಬೇಕು ಅಂತ ಗಲಾಟೆ ಮಾಡ್ತಾರೆ. ಆವಾಗ ದೇಶಪಾಂಡೆ ಗಂಗಾಧರ ರಾಯರು ಅದಕ್ಕೆಲ್ಲ ಕೆರೆನೇ ಮಾಡಿದಿರ 40 ಅಡಿ ಬಾವಿ ಹಾಕಿಸ್ಬಿಡ್ತಾರಂತೆ. ಒಳ್ಳೆ ನೀರು ಸಿಕ್ತಂತೆ, ಸಿಹಿ ನೀರು. ಅದಕ್ಕೆ ಪಂಪ ಸರೋವರ ಅಂತ ಹೆಸರಿಡ್ತಾರಂತೆ. ಆವಾಗ ಆ ಬಾವಿಗೆ ಖರ್ಚಾಗಿತ್ತು 4,370 ರೂಪಾಯಿ, 3 ಆನೆ ಖರ್ಚಾಗಿತ್ತಂತೆ. ಆ ಬಾವಿಯಲ್ಲಿ ಸ್ಟೀಮ್ ಪಂಪುಗಳನ್ನು ಜೋಡಣೆ ಮಾಡಿ 30,000 ಗ್ಯಾಲನ್ ಸಂಗ್ರಹ ಸಾಮರ್ಥ್ಯಗಳಿಂದ ಟ್ಯಾಂಕ್ಗಳಲ್ಲಿ ಶುದ್ಧವಾಗಿದ್ದ ಸಿಹಿ ನೀರು ಸಂಗ್ರಹಿಸಿ ಅಧಿವೇಶನ ಸ್ಥಳಾದ್ಯಂತ ನಲ್ಲಿಗಳ ಮೂಲಕ ನಿರಂತರ ನೀರು ಪೂರೈಕೆಯಾಗುವಂತೆ ವ್ಯವಸ್ಥೆ ಮಾಡಿದ್ರಂತೆ. ಆಗ ಏನಾಗುತ್ತೆ ಅಂತಂದ್ರೆ, ಈ ರೈಲ್ವೆ ಇಂಜಿನಿಯರು ಒಬ್ರು ಟ್ಯೂ ಅಂತ ಇದ್ರಂತೆ, ಟ್ಯೂ ಅವರು ಎಷ್ಟು ಸಹಾಯ ಮಾಡಿದ್ದಾರೆ ಅಂದರೆ, ನೀರಿನ ಟ್ಯಾಂಕುಗಳು, ಕಬ್ಬಿಣದ ಟ್ಯಾಂಕುಗಳೆಲ್ಲ ಸಹಾಯ ಮಾಡಿದ್ರಂತೆ. ಆಮೇಲೆ ಸರಿ, ಬಾವಿದಾಯ್ತು. ಇನ್ನು ರೈಲ್ವೆ ನಿಲ್ದಾಣ, ಅದಕ್ಕೋಸ್ಕರ ತಾತ್ಕಾಲಿಕ ಟೆಂಪರರಿ ಒಂದು ರೈಲ್ವೆ ನಿಲ್ದಾಣವನ್ನೇ ಸ್ಥಾಪಿಸುವಂತೆ ಸ್ವಾಗತ ಸಮಿತಿ ಕೇಳಿದಕ್ಕೆ ಮದ್ರಾಸ್ ಹಾಗೂ ಸದರ್ನ್ ಮರಾಠ ರೈಲ್ವೆಯವರು ವಿಶೇಷ ರೈಲು ನಿಲ್ದಾಣನ ಏರ್ಪಾಟ್ ಮಾಡಿಬಿಡ್ತಾರಂತೆಲ್ಲ ರೀ. ಆಫ್ಟರ್ 2 ದಿವಸಕ್ಕೆ ನೋಡಿ ಇದಂಗೆ. ಆಮೇಲೆ ಅದಕ್ಕೆ ಮುಖ್ಯ ದ್ವಾರ ವಿಶಿಷ್ಟ ರೀತಿಯಲ್ಲಿ ಅಲಂಕೃತವಾಗಿ ಎಲ್ಲರ ಗಮನ ಸೆಳೆದಿತ್ತಂತೆ. ಮುಂಬೈನಿಂದ ಶ್ರೀನಿವಾಸ ಅಂಡ್ ಕಂಪನಿ ಕಾರ್ಯಾನ್ವೇಷ ಕರ್ನಾಟಕದ ಪ್ರಜ್ವಾನ್ವಿತ ಯುವ ಕಲಾವಿದರಿಂದ ಅದರ ವಿನ್ಯಾಸ ರೂಪಿಸಲ್ಪಟ್ಟು 7 ಮಹಡಿ ಇದ್ದಂಥ 70 ಅಡಿ ಎತ್ತರದ ನಿರ್ಮಿಸಿದ ಗೋಪುರ ವಿಜಯನಗರ ಸಾಮ್ರಾಜ್ಯ ರಾಜಧಾನಿ ಆಗಿದ್ದ ಹಂಪೆಯ ವಿರೂಪಾಕ್ಷ ಸ್ವಾಮಿ ಆದ ಗೋಪುರದಂತೆ ಇತ್ತಂತೆ. ನೋಡಕ್ಕೆ ಬಹಳ ಚೆನ್ನಾಗಿತ್ತಂತೆ. 7 ಸ್ಟೇಜ್ ಇತ್ತಂತೆ, 7 ಮಹಡಿ, 5 ಮಹಡಿ ಎಲ್ಲ ಹತ್ಕೊಂಡು ಹೋಗ್ಬೋದಾಗಿತ್ತಂತೆ. 7 ಮಹಡಿ ಹತ್ತಕ್ಕೆ ಹೋಗ್ಬಿಟ್ರೆ ಅಧಿವೇಶನ ಪೂರ್ತಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತಂತೆ. 5 ಸರಿ. ಆ ಮುಖ್ಯ ದ್ವಾರದಲ್ಲಿ ಮುಂಭಾಗದಲ್ಲಿ ಗೋಪುರ ದ್ವಾರದ ಮುಂದೆ ಸುಂದರ ಹೂಗುಡುಗಳೆಲ್ಲ ಇಟ್ಬಿಟ್ಟು ಮಧ್ಯೆ ಅಮೃತ ಶಿಲೆಯ ಕಾರಂಜಿ ಒಂದು ಫೌಂಟೇನ್, ಅದೆಲ್ಲ ತಗೊಂಬಂದಿದ್ರೆ ಗೊತ್ತಿಲ್ಲ,
ಅದು ಸ್ವಲ್ಪ ದುಡ್ಡು ಜಾಸ್ತಿ ಆಗಿಬಿಟ್ಟಿರುತ್ತೆ. ಗಾಂಧೀಜಿಯವರು ಅದನ್ನ ಸ್ವಲ್ಪ ಬ್ಲೇಮ್ ಮಾಡ್ತಾರೆ. ಬಹಳ ಚೆನ್ನಾಗಿತ್ತಂತೆ ಗಾಂಧಿ ಏನು ಕಾರಂಜಿ ಸುತ್ತುಗುಡಿ ಗುಡುಗಳು ಆನ್ ಮಾಡಿಬಿಟ್ರೆ ರಾತ್ರಿ ಹೊತ್ತು ಆನ್ ಮಾಡಿದ್ರೆ ಆ ಲೈಟುಗಳು ಕಾರಂಜಿ ಏನೇ ಭಾಳ ನೋಡ್ತಾ ಇದ್ದವ್ರು ಹಿಂಗೇ ನೋಡ್ಕೊಂಡಿದ್ಬಿಟ್ರು, ಅಷ್ಟು ಚೆನ್ನಾಗಿತ್ತಂತೆ. ಆ ರೀತಿಯಾಗಿ ಒಂದೊಂದು ಏರ್ಪಾಟ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಕಾಕಿನಾಡದಲ್ಲಿ ಅಲ್ಲಿ ಒಂದು ಕಾಕಿನಾಡದಲ್ಲಿ ನಡೀತಲ್ಲ, ಅದಕ್ಕೆ ಹಿಂದಿನ ವರ್ಷ ಅಲ್ಲಿ ಏರ್ಪಾಟ್ ಮಾಡಿಂದ 320 ಅಡಿ ಅಗಲದ ಖಾದಿ ಬಟ್ಟೆ ಬೃಹತ್ ಸಭಾ ಮಂಟಪವನ್ನು ಅಲ್ಲಿಂದ ಇಲ್ಲಿಗೆ ತರ್ಸ್ಕೊಂಡ್ಬಿಟ್ರಂತೆ. ಯಾಕಂದ್ರೆ ಸ್ವಲ್ಪ ಖರ್ಚು ಕಡಿಮೆ ಆಗಿತ್ತಂತೆ. ಹೋದ ವರ್ಷ ಅಲ್ಲಿ ಏರ್ಪಾಟ್ ಮಾಡಿದ್ರಲ್ಲ, ಆ ಖಾದಿ ಮಂಟಪವನ್ನು ಇಲ್ಲಿಗೆ ತರಿಸ್ಕೊಂಡು ಏರ್ಪಾಟ್ ಅಲ್ಲಿ 17,000 ಜನ ಕೂತ್ಕೊಂಡ್ಬೋದಾಗಿತ್ತಂತೆ. ಆ ರೀತಿಯಾಗಿ ವಿಶೇಷವಾದ ಮಂಟಪ ಅದು. ಆ ಮಂಟಪದಲ್ಲಿ ಓತನೆ ನಮ್ಮ ಆವಾಗ ಪಾಲಿಟಿಕ್ಸ್ನಲ್ಲಿ ಇದ್ದಿರೋ ದೊಡ್ಡವರು ಅವ್ರದ್ದೆಲ್ಲ ಗಾಂಧೀಜಿದು ಬೇರೆಯವ್ರದ್ದೆಲ್ಲ ಸ್ಟ್ಯಾಚ್ಯುಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ರಂತೆ. ಆಮೇಲೆ ಬೇರೆಯವ್ರದ್ದೆಲ್ಲ ಬಣ್ಣಗಳಲ್ಲಿ ಅವ್ರ ಚಿತ್ರಗಳು ಬರೆದು ಗೋಡೆ ಮೇಲೆಲ್ಲ ಹಾಕಿದ್ರಂತೆ. ಈ ರೀತಿಯಾಗಿ ಸಭಾಂಗಣ ಅಷ್ಟು ಚೆನ್ನಾಗಿ ಏರ್ಪಾಟ್ ಮಾಡಿದ್ರಂತೆ. ಆಮೇಲೆ ಸುತ್ತಲೂ ಎಡಬದಿಯಲ್ಲಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿರಿಸಿ ಪ್ರಸಿದ್ಧರಾಗಿದ್ದ ಅನೇಕ ದೇಶಭಕ್ತರ ಚಿತ್ರಗಳನ್ನು ಈ ರೀತಿಯಾಗಿ ನಮ್ಮ ಮೈಸೂರು ಮಹಾರಾಜರದ್ದು ಹಾಕಿದ್ರು. ಯಾಕಂದರೆ ಮೈಸೂರು ಮಹಾರಾಜರು ಭಾಳ ಸಪೋರ್ಟ್ ಮಾಡಿದ್ರಂತೆ. ಅಲ್ಲಿ ಒಂದು ಎಕ್ಸಿಬಿಷನ್ ಏರ್ಪಾಟ್ ಮಾಡಿದ್ದಾರೆ. ಆ ಕಾರಣದಿಂದ ಮೈಸೂರು ಮಹಾರಾಜರು ಅಲ್ಲಿ ಒಂದು ವಸ್ತು ಸಂಗ್ರಹಾಲಯ ಇತ್ತಂತೆ ಅರಮನೆಯಲ್ಲಿ, ಅಲ್ಲಿಂದ ಕೆಲವು ಮೆಟೀರಿಯಲ್ಸ್ನ ಅಲ್ಲಿ ಎಕ್ಸಿಬಿಟ್ ಮಾಡೋದಕ್ಕೆ ಕಳಿಸಿದ್ದಾರೆ. ಆ ರೀತಿಯಾಗಿ ಏರ್ಪಾಟ್ ಮಾಡಿದ್ದಾರೆ. ಮುಖ್ಯವಾಗಿ ಖ್ಯಾತ ವಿಜ್ಞಾನಿ ಪ್ರಫುಲ್ಲ ಚಂದ್ರರೇ ಅವರ ಭಾವಚಿತ್ರ ಎಲ್ಲರ ಗಮನ ಸೆಳೆದಿತ್ತು. ಅವರು ಇದು ಮಾಡ್ಕೊಂಡು ಕೂತ್ಕೊಂಡಿದ್ದು ಚಿತ್ರ ಬಹಳ ಚೆನ್ನಾಗಿತ್ತಿರುತ್ತೆ. ಆಮೇಲೆ ವಸತಿ ವ್ಯವಸ್ಥೆ, ಪ್ರತಿಯೊಂದು ಕೊಠಡಿ 6 ಜನರಿಗೆ ಅವಕಾಶವಿಲ್ಲ, 12 ಕೊಠಡಿಗಳನ್ನು 77 ಪ್ಲಕ್ ಆಗಿ ನಿರ್ಮಿಸಿದ್ರು ಭಾಷಣ. ಈ ರೀತಿಯಾಗಿ ಒಂದೊಂದು ನಾವು ನೋಡ್ತಾ ಹೋದ್ರೆ ಭಾಳ ಚೆನ್ನಾಗಿರ್ತಂತೆ. ಆಮೇಲೆ ಕರೆಂಟು ಎಲೆಕ್ಟ್ರಿಕ್ ಕಲೆಕ್ಷನ್ ಎಲ್ಲ ಕೊಟ್ಟಿರ್ತಾರೆ. ಅಕಸ್ಮಾತ್ ಎಲೆಕ್ಟ್ರಿಕ್ ಕೈ ಕೊಟ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು 250 ಪೆಟ್ರೋಮ್ಯಾಕ್ಸ್ ಲೈಟ್ಗಳು ಅರೇಂಜ್ಮೆಂಟ್ ಮಾಡಿತ್ತು. ಆಮೇಲೆ ಆವಾಗ ಕಿಟ್ಸನ್ ದೀಪಗಳಂತೆ ಬರ್ತಾ ಇತ್ತು. ಅದು ಹೆಂಗೋ ನಾನು ನೋಡಿಲ್ಲ, ಅದನ್ನು ಕೆಲವರು ಇಟ್ಕೊಂಡಿದ್ದಂತೆ. ಆದರೆ ಕಿಟ್ಸನ್ ಇದು ಕರೆಂಟ್ ಹೋಗ್ಲಿಲ್ವ, ಅಷ್ಟು ಚೆನ್ನಾಗಿ ಏರ್ಪಾಟ್ ಮಾಡಿದ್ರಂತೆ. ಆಮೇಲೆ ಇದು ಬಹಳ ಮುಖ್ಯ ನೋಡಿ, ಬಂಗಿ ಕಾರ್ಯ ಅಂದರೆ ಕ್ಲೀನ್ ಮಾಡೋ ಕಾರ್ಯ, ಶೌಚಕೂಪ, ಮೂತ್ರದ ಮನೆ ಹಾಗೂ ನೀರಿನ ಬಚ್ಚಲುಗಳ ಸ್ವಚ್ಛತೆ ವ್ಯವಸ್ಥೆ ಶಹಾಪುರದ ಕಾಕಾ ಸಾಹೇಬ್ ಕಾಲಕ್ಕೆ ವಹಿಸಿಕೊಂಡಿದ್ರು. ಅವರು ಬಂಗಿ ಕೆಲಸವನ್ನು ಅಸ್ಪೃಶ್ಯರೇ ಮಾಡಬೇಕೆಂದು ಅವರು ನೋಡಿ, ಇದು ಬಹಳ ಮುಖ್ಯ. ಅದು ಹೇಳ್ತಾರೆ ಕಾಕಾ ಕಾಲೇಲ್ಕರವರು ನೋಡಿ, ಇಂದಿನ ಸಮಾಜದಲ್ಲಿ ಅಸ್ಪೃಶ್ಯರೇ ಮಾಡಬೇಕೆಂದು ಬಂಗಿ ಕೆಲಸವನ್ನು ರೂಢಿ ಇದೆ. ಬ್ರಾಹ್ಮಣಚರರ ಈ ಕೆಲಸಕ್ಕೆ ಸ್ವಯಂ ಸೇವಕರಾಗಿ ಆಗಮಿಸಿ ಕಾರ್ಯ ನಿರ್ವಹಿಸಬೇಕು ಎಂದು ಕಾಲೇಲ್ಕರು ಕರಾರಾಗ್ತಿರ್ತಾರಂತೆ. ಬ್ರಾಹ್ಮಣರು ಬಂದು ಮಾಡಬೇಕು ಅಂದ್ಬಿಟ್ಟು ಬ್ರಾಹ್ಮಣರು ಬಂದು ಆ ಕೆಲಸ ಮಾಡ್ತಾರ. ಆದರೆ ಏನಾಗುತ್ತೆ ನೋಡಿ, ಈ ಕಾರಣದಿಂದ 75 ಜನ ಬ್ರಾಹ್ಮಣ ತರುಣರೇ ಮುಂದೆ ಬಂದು ಪಾಲಿಕೆಯ ಬಂಗಿಗಳ ಸಹಾಯ ಪಡೆದು ಮುನ್ಸಿಪಾಲ್ಟಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವ್ರ ಜೊತೆ ಬಂಗಿ ಕಾರ್ಯ 75 ಜನ ಬ್ರಾಹ್ಮಣರು ಬಂಗಿ ಕಾರ್ಯ ಕೆಲಸ ಮಾಡಿದ್ರು. ಈ ಕಾರ್ಯನ ಇದು ನಮ್ಮ ಮಹಾತ್ಮ ಗಾಂಧಿಯವರು ಬೇರೆಯವರು ಭಾಳ ಬಿಟ್ಕೊಂಡ್ಬಿಟ್ರೆ, ಭಾಳ ಮೆಚ್ಕೊಂಡ್ಬಿಟ್ಟು ಆ ಹುಡುಗರನ್ನೆಲ್ಲ ಕರೆದು ಒಂದು ಗ್ರೂಪ್ ಫೋಟೋ ತಗೊಂಡ್ರೆ. ಆ ರೀತಿ ಬಂಗಿ ಕಾರ್ಯದಲ್ಲಿ ಬ್ರಾಹ್ಮಣರು ಮಾಡ್ತಾರಲ್ಲ. ಆಮೇಲೆ ಸ್ವಯಂ ಸೇವಕರ ಕಾರ್ಯ ನಮ್ಮ ಹರ್ಡಿಕರ್ ಅವರು ಭಾಳ ಒಳ್ಳೆ ಕೆಲಸ ಅವರು ಕಾಕಿನಾಡದಲ್ಲೇ ಪ್ರಾರಂಭಿಸಿರ್ತಾರಂತೆ. ಯಾರು ಹರ್ಡಿಕರ್ ಅವರು ಸ್ವಯಂ ಸೇವಕರ ಕಾರ್ಯ. ಇದಕ್ಕೋಸ್ಕರ ಸುಮಾರು ಬಹಳಷ್ಟು 250-300 ಜನ ಇವರು ಸ್ವಯಂ ಸೇವಕರನ್ನ ಟ್ರೈನಿಂಗ್ ಕೊಟ್ಟು ಇದಕ್ಕೋಸ್ಕರವಾಗಿ ಎಲ್ಲ ನೇಮಿಸಿರ್ತಾರೆ. ಬೆಂಗಳೂರಿಂದ ಕೂಡ ನಮ್ಮ ನ್ಯಾಷನಲ್ ಕಾಲೇಜಿಂದ ಎಷ್ಟೋ ಜನಕ್ಕೆ ಜೀವನ್ ರಾಯ್ ಅಂದ್ಬಿಟ್ಟು ಇಲ್ಲೇ ಬೆಂಗಳೂರಿನವರು ಮಾವಳ್ಳಿಯಲ್ಲಿದ್ದರು, ಅವರು ಕರ್ಕೊಂಡು ಹೋಗಿರ್ತಾರೆ. ಪ್ರತಿಯೊಂದು ಕಡೆಯಿಂದ ಸ್ವಯಂ ಸೇವಕರು ಹೋಗಿದ್ದಾರೆ. ನಾವು ಹಿಸ್ಟ್ರಿ ಓದ್ತಾ ಇದ್ರೆ ಅಧಿವೇಶನದ್ದು ಎಲ್ಲ ಕಡೆಯಿಂದಾನು ಸ್ವಯಂ ಸೇವಕರು ಹೋಗಿ ಸ್ವಯಂ ಸೇವಕರ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಆಮೇಲೆ ಸ್ಕೌಟ್ನವರು ಕೂಡ ಹೋಗಿದಿರುತ್ತೆ. ಈ ರೀತಿಯಾಗಿ
ನಮ್ಮ ಸ್ವಯಂ ಸೇವಕರ ಕೆಲಸ ಬಹಳ ಚೆನ್ನಾಗಿ. ಆಮೇಲೆ ಇವ್ರ ಜೊತೆಗೆ ಮಹಿಳೆಯರು ಉಮಾಬಾಯಿ ಕುಂದಾಪುರ ಅವರು ಅಡಿಕರ್ ಅವರಿಂದ ಪ್ರೇರಣೆ ಪಡೆದು ಭಗಿನಿ ಮಂಡಳಿಯಿಂದ ಸ್ಥಾಪಿಸುತ್ತಾರೆ. ಅವರು ಬಸವೇಶ್ವರ ಸೇವಾದಳ ಎಂಬ ಹೆಸರು ಸುಮಾರು 105 ಜನ ಸ್ವಯಂ ಸೇವಕರಿಗೆ ಕರ್ಕೊಂಡೋಗಿದ್ರು. ಸ್ವಯಂ ಸೇವಕಿಯರು ಅವ್ರ ಜೊತೆ ವಿಧವೆಯರು ಇದ್ರಂತೆ ಕೆಲವರು. ಈ ರೀತಿಯಾಗಿ ಆಮೇಲೆ ಇವರು ಸ್ವಯಂ ಸೇವಕರು, ಈ ಲೇಡೀಸು ಇವರೆಲ್ಲ ಒಂಥರ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡ್ತಾ ಇದ್ರೆ ನೋಡಕ್ಕೆ ಒಂಥರ ಚೆನ್ನಾಗಿರೋದಂತೆ. ಆಮೇಲೆ ಸತ್ಯಾಗ್ರಹಿ ಬಸವೇಶ್ವರ ಅಂತ ಒಂದು ಪುಸ್ತಕ ಕೂಡ ಪ್ರಿಂಟ್ ಮಾಡಿಸಿ ಕೊಟ್ಟು ನಮಗೆ ಇದು ಒಂದು ಮುಖ್ಯ. ಆಮೇಲೆ ಆಸ್ಪತ್ರೆ ಒಂದು ಚಿಕ್ಕದಾಗಿ ಒಂದು ಏರ್ಪಾಟ್ ಮಾಡಿರ್ತಾರೆ. ಆಸ್ಪತ್ರೆ ಇಷ್ಟು ಸಾವಿರಾರು ಜನ ಬರ್ತಾರೆ ಅಂದ್ಬಿಟ್ಟು. ಒರಿಸ್ಸದಿಂದ ಉತ್ಕಲ ಪ್ರದೇಶ ಪಂಡಿತ್ ಗೋಕಬಂಧು ದಾಸ್ ಅಂತ ಒಬ್ಬರು ಬರ್ತಾರೆ. ಅವ್ರು ಬರೋವಾಗಲೇ ಜ್ವರ ಅಂತೆ. ಆದರೆ ಅವ್ರು ಬೆಳಗಾವಿ ಬಂದ ತಕ್ಷಣ ಜ್ವರ ವಾಸಿ ಆಗೋಯ್ತಂತೆ. ಇನ್ನೊಂದೇನಪ್ಪ ಕಾರಣ ಅಂದರೆ 2 ದಿವಸ ನಡೀತಲ್ಲ, 2 ದಿವಸಕ್ಕೆ ಒಬ್ಬರೂ ಆಸ್ಪತ್ರೆಗೆ ಹೋಗಿಲ್ಲ. ಅಂದರೆ ಅಷ್ಟು ಚೆನ್ನಾಗಿ ನಡೀತು ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಗಾಂಧೀಜಿಯವರು ಅದು ಬಂದಿದ್ರಲ್ಲ ಅಧ್ಯಕ್ಷರಾಗಿ, ಅದು 3ನೇ ಸಲ ಬೆಳಗಾವಿ ಬಂದಿದ್ದು 3ನೇ ಸಲ. ಆಮೇಲೆ ತಿರುಗಿ ಇನ್ನು 3ನೇ ಸಲ ಬರ್ತಾರೆ ಗಾಂಧೀಜಿಯವರು. ಹೀಗೆ ಒಟ್ಟು 6 ಸಲ ಬಂದಿರ್ತಾರೆ. ಆಮೇಲೆ ಗಾಂಧೀಜಿಯವರಿಗೆ ಒಂದು ಕುಟೀರ ಕಟ್ಟಿದ್ದಾರೆ. ಅದು ವಿಶಿಷ್ಟ ಅಲಂಕಾರಗಳಿಂದ ಸಜ್ಜುಗಳು ಕುಟೀರ ಬಹಳ ಸುಂದರವಾಗಿತ್ತಂತೆ. ಗಾಂಧೀಜಿ ಆ ಕುಟೀರವನ್ನು ಖಾದಿ ಅರಮನೆ ಎಂದು ಆಕ್ಷೇಪ ವ್ಯಕ್ತಪಡಿಸಿ ಅವ್ರು ಗಾಂಧೀಜಿಯವರು ಹೇಳ್ತಾರೆ, ಐ ಹ್ಯಾಡ್ ಬಾರ್ಗೈನ್ಡ್ ಫಾರ್ ದಿ ಕದ್ದರ್ ಹಟ್ ಬಟ್ ಐ ವಾಸ್ ಇನ್ಸುಲೇಟೆಡ್ ವಿತ್ ಎ ಕದ್ದರ್ ಪ್ಯಾಲೇಸ್. ಏನು ನೀವು ಅರಮನೆ ಥರ ನಿರ್ಮಾಣ ಮಾಡಿಬಿಟ್ಟಿದ್ರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ನಾನು ಉತ್ತರ ಹೇಳ್ತಾರೆ, ಅದಕ್ಕೆ 350 ರೂಪಾಯಿ ಖರ್ಚು ಮಾಡಿದ್ರಂತೆ. ಕೊನೆಗೆ ಅದು ಆ ಕುಟೀರಕ್ಕೆ ಮೇಲೇನೋ ಸಾಮಾನು ಹಾಕಿರ್ತಾರಲ್ಲ, ಅದು ಮಾಡಿದ್ದಕ್ಕೆ 250 ಬಂದಿರ್ತಂತೆ. ಆ ರೀತಿ ಏರ್ಪಾಟ್ ಮಾಡಿರ್ತಾರೆ. ಆಮೇಲೆ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ, ಊಟದ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಏರ್ಪಾಟ್ ಮಾಡಿದ್ರು ಅಂದರೆ 4-6 ಸಾವಿರ ಜನ ಒಂದೇ ಸಲ ಕೂತ್ಕೊಂಬೋದಾಗಿತ್ತಂತೆ. ಹೈದರಾಬಾದಿನ ಮುಖಂಡ ವಾಮನ ನಾಯಕರು ಒಳ್ಳೆ ಅಡುಗೆಯನ್ನು ಕಳಿಸ್ಕೊಟ್ಟಿದ್ದರು. ಬೆಳಗಾವಿ ಸುತ್ತಮುತ್ತ ಇದ್ದ ತೋಟಗಾರರು ತಾವು ಬೆಳೆದ ತರಕಾರಿಗಳನ್ನು ಅಭಿಮಾನಪೂರ್ವಕವಾಗಿ ನೀಡಿದರು. ಸಾಂಗಲಿಯಿಂದ ಹಾಲು ಕೊಂಡು ಅಲ್ಲಿಯೇ ದೊಡ್ಡ ಪಾತ್ರೆಗಳಿಗೆ ಎಪ್ಪು ಹಾಕಿ ಮೊಸರನ್ನು ತರುವ ವ್ಯವಸ್ಥೆ ಮಾಡಿತ್ತು. ಈ ವಿಭಾಗದಲ್ಲಿ ಸುಮಾರು 300 ಜನ ಸ್ವಯಂ ಸೇವಕರು ಅಡುಗೆ ಮತ್ತು ಬಡಿಯುವ ಊಟ ನಿರ್ವಹಿಸಿದ್ದರು. ದೊಡ್ಡ ಮನೆತನ ಇವರೆಲ್ಲರೂ ಗಣೇಶವಾಡಿ, ಮೀರಜ್, ಬಾಗವಾಡ ಮತ್ತು ಸಾಂಗ್ಲಿಯನ ಮುಂತಾದ ಕಡೆಗಳಿಂದ ಎಲ್ಲರಿಗೂ ಬಾಳೆ ಎಲೆ ಊಟ ಅಂತೆ. ಆ ಹೆಂಗಸರು ಬಂದಿದ್ರಲ್ಲ, ಸುಮ್ಮನೆ ನಿಲ್ಬರ್ತಾರೆ. ಆ ಬಾಳೆ ಎಲೆ ಇಸಲ್ಲ, ಆ ಬಾಳೆ ಎಲೆ ಸುತ್ತರೂ ಈ ಸ್ವಾಸ್ತಿಕ್ ಚೀಣೆ ರಂಗೋಲಿಯಲ್ಲಿ ಹಾಕಿದ್ರೈತಿ. ಅದೇ ಹೆಂಗಸರು ನಮ್ಮ ಗಾಂಧೀಜಿಯವರು ಇಳ್ಕೊಂಡಿದ್ದೀರಲ್ಲ, ಆ ಕುಟೀರದ ಮುಂದೆ ವಿದ್ಯಾರಣ್ಯ ಮಂಟಪ ಅಂತ, ಅಲ್ಲಿ ಮುಂದೆ ಕೂಡ ನೂಲು ಬೇಕು ಚರ್ಕದಲ್ಲಿ ಹಾಗೆ ಹೀಗೆ ಅಂದ್ಬಿಟ್ಟು ಅವರು ಕನ್ನಡದಲ್ಲಿ ಅವರು ರಂಗೋಲಿಯಲ್ಲಿ ಅಲಂಕಾರ ಮಾಡಿದ್ರಂತೆ. ಈ ರೀತಿಯಾಗಿ ಒಂದು ವಸ್ತು ಪ್ರದರ್ಶನ ನಡೆಯುತ್ತೆ. ಆಮೇಲೆ ಈ ರೀತಿಯಾಗಿ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ, ಅಧಿವೇಶನಕ್ಕೆ ಬಂದಿದ್ರಲ್ಲ ಗಾಂಧೀಜಿಯವರು, ನಡೆದಿದ್ದು 2 ದಿವಸ, ನ್ಯಾಯವಾಗಿ ನಡೀತು 1.5 ದಿವಸನೇ ಅಂತ ಹೇಳ್ಬೋದು. ಯಾಕೆಂತಂದರೆ ಮೊದಲನೇ ದಿವಸ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ 2ನೇ ದಿವಸ ಬೆಳಗ್ಗೆಯಿಂದ ಸಾಯಂಕಾಲ 1.5 ದಿವಸ ಇರಲಿ, 2 ದಿವಸ ಅಂತ ಇಟ್ಕೊಳ್ಳಿ. ಆ ರೀತಿ ಗಾಂಧೀಜಿಯವರು 20ನೇ ತಾರೀಕೆ ಬಂದ್ಬಿಟ್ಟು 11 ದಿವಸ ಇರ್ತಾರೆ. 11 ದಿವಸ 1 ನಿಮಿಷ ಗಾಂಧೀಜಿ ಗುಡಿಲು ಅಂತ. ಎಷ್ಟು ಸಭೆಗಳು ಮುಖ್ಯವಾಗಿ ನ್ಯಾಯವಾಗಿ ನಡೆದಿದ್ದು 26, 27 ಶುಕ್ರವಾರ, ಶನಿವಾರ. ಆಮೇಲೆ ಅದಕ್ಕಿಂದೆ ಗಾಂಧೀಜಿಯವರು 5-6 ದಿವಸ ಮುಂಚೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ 4-5 ದಿವಸ ಇರ್ತಾರೆ. ಅಷ್ಟು ದಿವಸನೂ ಗಾಂಧೀಜಿಯರಿಗೆ 1 ನಿಮಿಷ ಬಿಡುವಿರುತ್ತೆ. ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮಗಳು. ಒಂದು ದಿವಸ ಕರ್ನಾಟಕ ಏಕೀಕರಣ ಪರಿಷತ್ತು, ಇದು ಭಾಳ ಇಂಪಾರ್ಟೆಂಟು. ಇದನ್ನು ಹೇಳಕ್ಕೆ ಹೋದರೆ, ಕರ್ನಾಟಕ ಏಕೀಕರಣವಾಗ ಜನರ ಬೇಡಿಕೆ ನ್ಯಾಯವಾದ ಎಂಬುದು ಅರಿವಾಗಿದ್ದು ಈ ಅಧಿವೇಶನದಲ್ಲಿಯೇ. ಆಮೇಲೆ ಪೂರ್ಣ ಸ್ವಾತಂತ್ರ್ಯ ಸಿಗಬೇಕೆಂದು ನಿರ್ಣಯಗೊಂಡಿದ್ದು ಈ ಸಭೆಯಲ್ಲಿಯೇ. ಅದು 22ನೇ ತಾರೀಕು ನಡೆಯುತ್ತೆ. ಆಮೇಲೆ 23ನೇ ತಾರೀಕು ಖಿಲಾಫತ್ ಸಭೆ ನಡೆಯುತ್ತೆ. ಆಮೇಲೆ 26ನೇ ತಾರೀಕು ಸಭೆ ನಮ್ಮ ಅಧಿವೇಶನ
ಸ್ಟಾರ್ಟ್ ಆಗುತ್ತೆ. ಗಾಂಧೀಜಿಯವರು ಪ್ರಥಮ ದಿವಸ 2 ಗಂಟೆಗೆ ಕೂತ್ಕೊಂಡಿರ್ತಾರಂತೆ. ಗಾಂಧೀಜಿಯವರು ಫಸ್ಟ್ ಡೇ ಆಯಿತು, ಅಧಿವೇಶನ ಇತ್ತು. 2 ಗಂಟೆಗೆ ಇಲ್ಲಿ ನಮ್ಮ ಅಧಿವೇಶನ ನಡೆಯೋ ಸ್ಥಳಕ್ಕೆ 2 ಗಂಟೆವರೆಗೂ ಯಾರಿಗೂ ಬಿಡಿಲ್ವತ್ತು. 1,000 ಜನ ಬಂದ್ಬಿಟ್ಟಿದ್ರಂತೆ. ಒಳಗೆ ಮಾತ್ರ 2 ಗಂಟೆವರೆಗೂ ಯಾರಿಗೂ ಬಿಡೋದು. 2 ಗಂಟೆಗೆ ಗಾಂಧೀಜಿಯವರು ಅಲ್ಲಿ ಪಕ್ಕದಲ್ಲಿ ಎಲ್ಲ ವಿತರಣೆ ಮಟ್ಟದಲ್ಲಿ ಇಳ್ಕೊಂಡಿರ್ತಾರಲ್ಲ, ಅಲ್ಲಿ ಏನಾಗುತ್ತೆ ಅಂತಂದರೆ ಗಾಂಧೀಜಿಯವರು ಎಲ್ಲರ ಜೊತೆ ಕೆಲವು ನಿಮಿಷ ವೈಷ್ಣವ ಜನತ್ವ ಸೇನೆ ಕೈ ಎಂಬ ಜಾಕೆ ಪ್ರಿಯನ ರಾಮ ವೈದೇಹಿ ಪ್ರಜ್ಞೆಗಳು ಮಾಡಿದರಂತೆ. ನಂತರ ಅವ್ರ ಪಕ್ಕದಲ್ಲಿ ಕುಳಿತಿದ್ದ ಪದ್ಮದ ನಾಯ್ಡು ಮತ್ತು ಕುಮಾರಿ ಪೀಟರ್ಸನ್ ಅವರು, ಸರೋಜಿ ನಾಯ್ಡು ಮಗಳು ಯಾರು ಪದ್ಮದ ನಾಯ್ಡು, ಅವರು ಹಾಡುಗಳು ಲೀಡ್ ಹಾಡುಗಳು ಆಡ್ತಾ ಇದ್ದವು 2 ಗಂಟೆಗೆ. ಅದೆಲ್ಲ ಆದಮೇಲೆ ಗಾಂಧೀಜಿನ ಕರ್ಕೊಂಬರೋಕ್ಕೆ ಎಲ್ಲರೂ ಹೋಗ್ಬಿಟ್ಟಿದ್ರಂತೆ. ಯಾರ್ಯಾರು ಹೋಗ್ಬಿಟ್ಟಿದ್ರು? ಮುಖ್ಯಮಂತ್ರಿದವರು ಚಿತ್ತರಂಜನ್ ದಾಸ್, ಗಂಗಾರಾವ್ ದೇಶಪಾಂಡೆ, ಮಾಳವೀಯ, ಲಜಪತ್ ರಾಯ್, ತರವಿನಾಡು, ಅಲ್ಲನಾಡ, ಮೋತಿ ಎಲ್ಲರೂ ಹೋಗ್ಬಿಟ್ಟಿದ್ರಂತೆ ರೀ. ಅಲ್ಲಿಂದ ಮೆರವಣಿಗೆ ಬಂತಂತೆ, ಶಪನವಣಿಗೆ. ಅದು ಬಹಳ ಚೆನ್ನಾಗಿತ್ತು, ನೋಡೋದಕ್ಕೆ ಬಹಳ ಸುಂದರವಾಗಿತ್ತಂತೆ. ಸರಿ, ಅವರು ಬರೋ ಹೊತ್ತಿಗೆ 3 ಗಂಟೆ ಆಗಿತ್ತು. ಆವಾಗ ಏನಾಗುತ್ತೆ ಅಂತಂದರೆ, ಶೌಕತ್ ಅಲಿ ಮೊಹಮ್ಮದ್ ಅಲಿ ಕಾಕಿನಾಡ ಪ್ರೆಸಿಡೆಂಟ್ ಆಗಿದ್ದಾರಲ್ಲ, ಅವರು ಎಲ್ಲ ಜೊತೆಯಲ್ಲೇ ಬಂದಿರುತ್ತೆ. ಇದು ಶೌಕತ್ ಅಲಿ ಹೆಂಗಿದ್ರು ಅಂದರೆ 7 ಅಡಿ ಎತ್ತರ, 3 ಅಡಿ ಅಗಲ ಇದ್ರು. ಅವರು ಅವ್ರ ಜೊತೆಯಲ್ಲೇ ಬರ್ತಾ ಇದ್ರಂತೆ. ಅವರು ಎಲ್ಲ ಜನಗಳಲ್ಲಿ ಈಗ ನಾವು ಬರವಣಿಗೆಯಲ್ಲಿ ಆನೆ ನೋಡಿದ್ರೆ ಹೇಗೆ ಆ ರೀತಿ ಶೌಕತ್ ಅಲಿ ಕಾಣಿಸ್ತಾ ಇದ್ರಂತೆ. ಅದೇ ರೀತಿ ಅವ್ರ ಬಟ್ಟೆನೂ ಇತ್ತಂತೆ. ಈ ರೀತಿಯಾಗಿ ವರ್ಣಿಸ್ತಾರೆ. ಆ ರೀತಿ ಬರ್ತಾರೆ. ಆಮೇಲೆ ಇವರೆಲ್ಲ ಜೊತೆನಲ್ಲೂ ಗಾಂಧೀಜಿ ಬರ್ತಾ ಇದ್ರೆ, ಗಾಂಧೀಜಿ ಎಲ್ಲೋ ಒಂದು ಕಡೆ ಒಳ್ಳೆ ರೈತನ ಥರ ನಡ್ಕೊಂಡು ಬರ್ತಾ ಇದ್ರು. ಬೇರೆಯವರೇ ಏನು ಬಟ್ಟೆಗಳು ಅದು ಇದು ಭಾಳ ಜೋರಾಗಿದೆ. ಗಾಂಧೀಜಿ ಪಾಪ ಆ ಥರ ಅಂದರೆ ಗಾಂಧೀಜಿಯವರು ಆವಾಗಲೇ ತುಂಡು ಉಡುಗೆ ಧರಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಗಾಂಧೀಜಿ ತುಂಡು ಉಡುಗೆ ತೊಟ್ಟಿದ್ದು 1921 ಇಸ್ವಿ ಸೆಪ್ಟೆಂಬರ್ 21ನೇ ತಾರೀಕು. ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ಆವಾಗ ವೇದಿಕೆ ಮೇಲೆ ಬರ್ತಾರೆ. ಆಮೇಲೆ ಮಾಲಾರ್ಪಣೆ ಮಾಡಿಬಿಟ್ಟು ಗಾಂಧೀಜಿನ ಕುಂಡಿಸ್ತಾರೆ. ಆಮೇಲೆ ಪ್ರಾರ್ಥನೆ ನಡೆಯುತ್ತೆ. ಮೊದಲಿಗೆ ಧಾರವಾಡದಲ್ಲಿ ಆಲೂರು ವೆಂಕಟರಾಯರು ಸಾಕ್ಷಿದ್ದ ರಾಷ್ಟ್ರೀಯ ವಿದ್ಯಾಶಾಲೆಯ ವಿದ್ಯಾರ್ಥಿನಿಯರು 3 ಗಂಟೆಗೆ ಸರಿಯಾಗಿ ಒಂದೇ ಮಾತ್ರಂ ಶಿಥಿಲಂ ಸುಫಲಂ ಅಲೇಜ ಶಿಥಿಲಂ ಮಾತೃ ವಂದನೆ ಹಾಡಿರ್ತಾರೆ. ಫಸ್ಟ್ ಡೇ ಅದು 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈ ಪ್ರಾರ್ಥನೆ ನಡೆಯುತ್ತೆ. ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲುತ್ತಾರೆ. ಅದೇ ಶಾಲೆಯ ಅಂದರೆ ಆಲೂರು ವೆಂಕಟರಾಯ ಸ್ಥಾಪನೆ ಮಾಡಿರ್ತಾರದ್ದು ನ್ಯಾಷನಲ್ ಸ್ಕೂಲ್, ದೇಶೀಯ ವಿದ್ಯಾಶಾಲೆ ಅಂತ. ಅಲ್ಲಿ 11 ವರ್ಷ ವಯಸ್ಸಿನ ಬಾಲಕಿ ಯಾರು, ಗಂಗೂಬಾಯಿ ಹಾನ್ಗರ್, ಅವರು ಬಂದು ಕವಿಭೂಷಣ ಬೆಟಕೇರಿ ಕೃಷ್ಣರು ರಚಿಸಿದ ಸ್ವಾಗತ ಗೀತೆಯಾದ ಸ್ವಾಗತವು ಸಕಲ ಜನ ಸಂಕುಲಕ್ಕೆ ಸ್ವಾಗತವ ಗೈದು ಸಿರಬಾಗುವೆ ಬದುಗಣಕ್ಕೆ ಹಾಡನ್ನ ಶ್ರೀರಾಗ ಜಂಪೆ ಥರಳೆಲ್ಲ ಹಾಡ್ತಾರೆ. ಅದಾದಮೇಲೆ 2ನೇ ಹಾಡನ್ನ ಶಾಂತ ಕವಿ ಶಕ್ಕರಿ ಬಾಳಾಚಾರ್ಯರ ಭಾರತ ರಾಷ್ಟ್ರಗೀತೆಯಾದ ನಮ್ಮದೈ 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 ಭಾರತ ಭೂಮಿ ಅಂತ ರಾಗ ಮುಖಾರಿ ಜಂಪೆ ಥರದಲ್ಲಿ ನಮ್ಮ ಹಾನಗಲ್ ಅವರು ಆಡ್ತಾರೆ. ಈ ರೀತಿಯಾಗಿ ಸಭೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕೆಲವರು ಅದುವರೆಗೆ ಗಾಂಧೀಜಿ ಸಭೆ ಶುರು ಮಾಡ್ತಾರೆ. ಮೊದಲಿಗೆ ಏನು ಮಾಡ್ತಾರೆ ಅಂತಂದರೆ, ಅದುವರೆಗೆ ತೀರೋಗ್ಬಿಟ್ಟಿರ್ತಾರಲ್ಲ, ಸುಮಾರು 15 ಜನ ದೊಡ್ಡವರು ತೀರೋಗ್ಬಿಟ್ಟಿರ್ತಾರೆ. ಅವರಿಗೆಲ್ಲ ಶ್ರದ್ಧಾಂಜಲಿ ಅರ್ಪಿಸಿ ಇವರು ನಮ್ಮ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಕಂದಾಡೆ ಕೃಷ್ಣಯ್ಯಂಗಾರ್, ತೀರ್ಥ ಶರ್ಮಾ, ಆರ್ ದಿವ್ಯಕಾರ್ ಮತ್ತು ಕೆ ಸಂಪದ್ಗಿರೋ ಮತ್ತು ಸಹಕಾರದೊಡನೆ ಡಿ.ಕೆ. ಭರದ್ವಾಜ್ ಅವರು ಹಗಲು ರಾತ್ರಿ ಸಿದ್ಧಪಡಿಸಿದ ಕರ್ನಾಟಕ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳು, ಕಲೆ ಮತ್ತು ಸಂಸ್ಕೃತಿ ಮುಂತಾದ ಮಾಹಿತಿಯನ್ನು ಕರ್ನಾಟಕ ಕೈಪಿಡಿ, ಅದನ್ನೇ ಕರ್ನಾಟಕ ಹ್ಯಾಂಡ್ ಬುಕ್, ಇದು ಕನ್ನಡ ಇದು ಇಂಗ್ಲಿಷ್, ಈ 2 ಬುಕ್ಗಳನ್ನ ಗಂಧದ ಪೆಟ್ಟಿಗೆಯಲ್ಲಿಟ್ಟು ಗಾಂಧಿಯವರಿಗೆ ಅರ್ಪಿಸ್ತಾರೆ. ಕನ್ನಡ ಬುಕ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ.
ಚಪ್ಪಾಳೆ ನೋಡಿ ಅದನ್ನು ಸ್ವೀಕರಿಸ್ತಾರೆ. ಆಮೇಲೆ ಗಾಂಧೀಜಿಯವರು ಸುಮಾರು ಹೌದು ಫಸ್ಟು ಏನಾಗ್ತಾರೆ, ಗಂಗಾಧರ ದೇಶಪಾಂಡೆ ಅವರಿಗೆ ನೀವು 7 ನಿಮಿಷ ಮಾತಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಗಾಂಧೀಜಿಯವರು. ಅವರು 7 ನಿಮಿಷ ಮಾತಾಡ್ತಾರೆ. ಆಮೇಲೆ ಗಾಂಧೀಜಿಯವರು ಅರ್ಧ ಗಂಟೆ ಹಿಂದಿಯಲ್ಲಿ ಮಾತಾಡ್ತಾರೆ. ಅದು ಹೆಚ್ಚಿಗೆ ಮಾತಾಡೋದನ್ನೆಲ್ಲ ಅವರು ಪ್ರಿಂಟ್ ಮಾಡಿ ಎಲ್ಲರಿಗೂ ಕೊಟ್ಬಿಟ್ಟಿರ್ತಾರೆ. ನೀವು ಓದ್ಕೊಳ್ಳಿ, ನಾನು ಒಂದು ಸ್ವಲ್ಪ ಹೊತ್ತೆ ಅಷ್ಟೇ ಮಾತಾಡೋದು ಅಂದ್ಬಿಟ್ಟು ಗಾಂಧೀಜಿಯವರು ಸುಮಾರು ಒಂದು ಅರ್ಧ ಗಂಟೆ ಗಾಂಧೀಜಿಯವರು ಮಾತಾಡ್ತಾರೆ. ಗೋರಕ್ಷಣಾ ಸಭೆ ನಡೆಯುತ್ತೆ, ಅಸ್ಪೃಶ್ಯ ಸಭೆ ನಡೆಯುತ್ತೆ. ಗೋರಕ್ಷಣಾ ಸಭೆಯಲ್ಲಿ ಗಾಂಧೀಜಿಯವರು ಮಾತಾಡಿದ ಒಂದು 2 ಲೈನ್ ಓದ್ಬಿಡ್ತೀನಷ್ಟೇ. ಸ್ವರಾಜ್ಯ ಪ್ರಶ್ನೆಗಿಂತಲೂ ಗೋರಕ್ಷಣಾ ಪ್ರಶ್ನೆ ಬಹಳ ಮಹತ್ವದ್ದು. ಎಲ್ಲರಿಗೂ ಖಾದಿ ತೊಡುವವರಿಗೆ ಸ್ವರಾಜ್ಯ ಸಿಗುವುದಿಲ್ಲ ಎಂದು ನಾನು ಹೇಗೆ ಹೇಳುತ್ತೇನೆ, ಹಾಗೆಯೇ ಗೋರಕ್ಷಣೆಯ ನೀತಿ ನಮಗೆ ತಿಳಿಯುವವರಿಗೆ ಸ್ವರಾಜ್ಯ ಬಂದರೂ ಪ್ರಯೋಜನವಿಲ್ಲ ಎನ್ನುತ್ತೇನೆ. ನನಗೆ ಗೋರಕ್ಷಣೆ ಬಹಳ ಮುಖ್ಯ. ಸಾಮಾನ್ಯ ಹಿಂದೂವಿನ ಲಕ್ಷಣ ಎಂದರೆ ಗೋರಕ್ಷಣೆ ಮಾಡುವವನು ಹಿಂದುವೇ ಅಲ್ಲ ಎಂದು ನನ್ನ ಭಾವನೆ. ಗೋವನ್ನು ಕಳೆದರೆ ಏನಾಗುವಷ್ಟು ದುಃಖ ಬೇರೆ ಯಾವ ಹಿಂದುವಿಗೂ ಆಗಲಿಕ್ಕೆ ಇಲ್ಲ. ಇಡೀ ಲೋಕದ ಜನ ಗೋವನ್ನು ಕಾಪಾಡಬೇಕೆಂದು ನನ್ನ ಇಚ್ಛೆ ಎಂದು ನುಡಿದರು. ಚಂಪಾರಣ್ಯ ಹಿಂದೂಗಳು ಗೋಭಕ್ತರು. ಆದರೆ ಎತ್ತಿನ ಮೇಲೆ ಏರುತ್ತಿದ್ದ ಸಾಮಾನುಗಳು ನೋಡಿದರೆ ಅದಕ್ಕೆ ಏನನ್ನ ಬೇಕು? ಹೆಚ್ಚಿನ ಹಾಲಿಗೋಸ್ಕರ ಹಿಂಭಾಗದಿಂದ ಊದಿ ಹಾಲು ತೆಗೆಯುತ್ತಾರಲ್ಲ, ಎಷ್ಟು ಹಿಂಸೆ ಪಡ್ತಾ ಇದ್ರು ಅಂದ್ರೆ, ಹಾಲು ಹಿಂದುಗಡೆಯಿಂದ ಊದಿ ಏನೋ ಒಂಥರ ಊದಿ. ಅದೇ ರೀತಿಯಾಗಿ ಗಾಂಧೀಜಿಯವರು ಬಂಗಾಲಕ್ಕೆ ಹೋಗಿದಾಗ ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ರಂತೆ. ಹಾಲು ತೆಗೆಯೋದಕ್ಕೆ ಒಂದು ದೊಣ್ಣೆ ಪೋಳನ್ನ ಹಿಂದ್ಗಡೆಯಿಂದ ಈ ತರ ಮಾಡಿಬಿಟ್ಟು ಹಾಲು ತೆಗಿತಾರೆ. ಅದಕ್ಕೆ ಪೂಂಕ ಸಿಸ್ಟಮ್ ಅಂತ ಅಲ್ಲಿ. ಇದೆಲ್ಲ ಕಾರಣಗಳು ಗಾಂಧೀಜಿಯವರು ನೋಡ್ಬಿಟ್ಟು ಬಹಳ ಬೇಟೆ, ಇಂಥ ಹಾಲು ನಾನು ಕುಡಿಬೇಕು ಅಂದ್ಬಿಟ್ಟು ಗಾಂಧೀಜಿಯವರು ಮೇಕೆ ಹಾಲು ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಮೇಲೆ ನಾವು ಅದರ ಮೇಲೆ ವರ್ಷ ಪಾರವೋ ನೋಡುವುದಕ್ಕೆ ಆಗುವುದಿಲ್ಲ. ನಾವು ಇದೆಲ್ಲವನ್ನು ಮಾಡುತ್ತಿರುವ ಗೋವಧೆ ಮಾಡಬೇಡಿರಿ ಅಂದರೆ ಹೇಗೆ ಹೇಳುವುದು? ಪಿಂಜರ ಪೋಲುಗಳನ್ನು ಎಷ್ಟು ನೋಡಿದ್ದೇವೆ. ಜೈನರಿಗೆ ಅದರ ಸಂಬಂಧ ಬಹಳ. ಅವರೆಲ್ಲರೂ ಹಿಂದೂಗಳೇ, ಆದರೆ ಅವರು ಪಿಂಜರ ಪೋಲು ಯಾವ ಅನುಕೂಲವೂ ಇಲ್ಲ, ವ್ಯವಸ್ಥೆಯೂ ಇಲ್ಲ. ಆಮೇಲೆ ಈ ರೀತಿಯಾಗಿ ಇನ್ನ ಹೆಚ್ಚಿಗೆ ಮಾತಾಡ್ತಾರೆ, ಬಹಳ ಹೊತ್ತು ಮಾತಾಡ್ತಾರೆ ಗಾಂಧೀಜಿಯವರು ಹಿಂದೂ ಇರ್ಬೇಕು. ಆಮೇಲೆ ಅದಾದ್ಮೇಲೆ ಹಿಂದೂ ಮಹಾಸಮ್ಮೇಳನ ನಡೆಯುತ್ತೆ, ಅಸ್ಪೃಶ್ಯತಾ ಸಮ್ಮೇಳನ ನಡೆಯುತ್ತೆ. ಅಸ್ಪೃಶ್ಯತಾ ಸಮ್ಮೇಳನೂ ನಾವು ಸ್ವಲ್ಪ ಮಾತಾಡಬೇಕು ಅನ್ಸಿದ್ದೆ, ಅದು ಟೈಮ್ ಆತ ಬಂದ್ಬಿಟ್ಟಿದ್ರಿಂದ ಆತ ಇಲ್ಲ. ಶಿಕ್ಷಕರ ಸಮ್ಮೇಳನ ನಡೆಯುತ್ತೆ, ಶಿಕ್ಷಕರ ಸಮ್ಮೇಳನ, ಈ ಥರ ಬೇರೆ ಬೇರೆ ಸಮ್ಮೇಳನಗಳೆಲ್ಲ ನಡೆಯುತ್ತೆ. ಆಮೇಲೆ ಈ 28ನೇ ತಾರೀಕು ಭಾನುವಾರ ಏನಾಗುತ್ತೆ ಅಂತಂದ್ರೆ, ಈ ಹಳ್ಳಿಕರ್ ಅವರು ಕರೆದಿರ್ತಾರೆ ಗಾಂಧೀಜಿಯವ್ರನ್ನ, ಸರ್ ನಮ್ಮ ಶಿಬಿರಕ್ಕೆ ಬಂದು ನೀವು ದಯವಿಟ್ಟು ಮೂರಬೇಕು ಅಂತ. ಅದಕ್ಕೆ 20ನೇ ತಾರೀಕು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಶಿಬಿರನ ಏರ್ಪಾటు ಮಾಡಿರ್ತಾರೆ. 28 ಭಾನುವಾರ ಬೆಳಿಗ್ಗೆ ಗಾಂಧೀಜಿಯವರ ಧ್ವಜಸ್ತಂಭದ ಬಳಿ ಧ್ವಜವಂದನೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಪರದಿಂದ ನಡೆದು, ಹಳ್ಳಿಕರ್ ಅವರು 1000ಕ್ಕೂ ಹೆಚ್ಚು ಸ್ವಯಂ ಸೇವಕರಿಗೆ, ಬಾಲ ಸಮೂಹಗಳಿಗೆ ಸ್ಕೌಟ್ ದಿವಸ ತರಬೇತಿ ಕೊಟ್ಟಿದ್ದವರೆಲ್ಲರೂ ಸೇರಿದ್ದರು. ಈ ಸ್ವಯಂ ಸೇವದ ಮಹಾಮಾಯ ಅಧ್ಯಕ್ಷತೆ, ಕಾರ್ಯ ಅಚ್ಚುಕಟ್ಟತನ, ಸ್ವಚ್ಛತೆ, ಭದ್ರತೆ ಇವೆಲ್ಲವನ್ನು ಕಂಡು ಅಧಿವೇಶನದಲ್ಲಿ ಭಾಗವಹಿಸಿದ್ದವರು ಗಾಂಧಿಯವರನ್ನು ಸೇರಿದಂತೆ ಮುಕ್ತ ಕಂಠದಿಂದ ಹೋಗಿ ಈ ಸಮಯದ ಅಕ್ಕಲಪಾಸ ಜನವೇ ಇತ್ತಿತ್ತು. ಹಳ್ಳಿಕರ್ ಅವರು ಒಂದೊಂದಾಗಿ ಕೊಡಿದ ಪದಕಗಳನ್ನು ಗಾಂಧೀಜಿ ಹಿರಿಯರಿಗೆ ಸ್ಕೌಟ್ ಮತ್ತು ಸ್ವಯಂ ಅಂಗಡಿಯ ಮೇಲೆ ಧರಿಸುತ್ತಿದ್ದರು. ಆ ನೋಟ ಕಣ್ಣಿಗೆ ಗಾಂಧೀಜಿಯವರು ಆ ಮೆಡಲ್ನ ಎಲ್ಲರಿಗೂ ಸ್ವಯಂ ಸೇವಕರಿಗೆ ಸಿಕ್ಕುತ್ತಾ ಇದೆ. ಅದು ಬಹಳ ಚೆನ್ನಾಗಿತ್ತು. ಅವಾಗ ಇನ್ನೊಂದು ಏನಪ್ಪ ಅಂತಂದ್ರೆ, ಅಲ್ಲೊಂದು ಟೇಬಲ್ ಹಾಕಿದಂತೆ. ಟೇಬಲ್ ಮೇಲೆ ಒಬ್ಬ ಹುಡುಗಿ ಕೂತಿದ್ಲಂತೆ. ಹಿಂದ್ಗಡೆ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಕಮಲಾ ನೆಹರು, ಇನ್ನ ಕೆಲವರೆಲ್ಲ ನಿಂತಿದ್ದಾರಂತೆ. ಆ ಹುಡುಗಿ ಬಾಬ್ ಪೆಟ್ ಕಟ್ಕೊಂಡು ಕೂತ್ಕೊಂಡಿದ್ಲಂತೆ, ಸ್ಕರ್ಟ್ ಹಾಕೊಂಡು. ಜನಗಳೆಲ್ಲ ಯಾರೋ ಹಿಂದಿ ಹುಡುಗಿ ಬಿಡಿ ಅಂತ ಆ ಹುಡುಗಿಗೆ ಅಷ್ಟೊಂದು ಇದು ಮಾಡಿ, ಗಾಂಧೀಜಿಯವರು ಆವಾಗ ಹಿಂಗೆ ಅಂತ ಇದ್ರು, ಏನಿದು ಅಂತ. ಆಮೇಲೆ ನೋಡಿದ್ರೆ ಆ ಹುಡುಗಿ ಇಂದಿರಾ ಗಾಂಧಿ. ಅದನ್ನ ನೋಡಿದವರೊಬ್ಬರು ಬರೆದಿದ್ದಾನೆ. ಯಾಕಂದ್ರೆ ಆ ಹುಡುಗಿ ಚಿಕ್ಕ ಹುಡುಗಿ ತಾನೆ, ಅದರಿಂದ ಯಾರು ಅಷ್ಟು ಮರ್ಯಾದೆ ಕೊಡೋದು. ಆಮೇಲೆ ಕೆಲವರು ಆ ಹುಡುಗಿ ಇಂದಿರಾ ಗಾಂಧಿ ಅಂತ ಒಬ್ರು ಯಾರೋ ಪಾರ್ಸಿ ಹುಡುಗಿ ಇತ್ತಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರಂತೆ. ಈ ರೀತಿಯಾಗಿ ಅನಂತರ ಸಿಪ್ಪೋಡಿಯವರು ಗಾಂಧೀಜಿಯ ಬಗ್ಗೆ ವೈಯಕ್ತಿಕ ನೆರವುಗಳು ಎಂಬ ಶೀರ್ಷಿಕೆ ಹೊಡಿ ಗಾಂಧಿ ಮತ್ತು ಕರ್ನಾಟಕ ಪುಸ್ತಕದಲ್ಲಿ ಬರೆದಿದ್ದಾರೆ. ಆಮೇಲೆ ಸಮಾಜ ಸುಧಾರಣಾ ಸಭೆ ನಡೆಯುತ್ತೆ.
ಆಮೇಲೆ ಒಂದು ದಿವಸ ಬೆಳಗಾವಿಯಿಂದ ಸವಾಪುರಕ್ಕೆ ಹೋಗಿ ಅಲ್ಲಿನ ಪೌರಸಭೆಯಿಂದ ಮಾನಪತ್ರ ತಗೊಂಡು ಬರ್ತಾರೆ. ಆಮೇಲೆ ವಿದ್ಯಾರ್ಥಿ ಸಮ್ಮೇಳನ ನಡೆಯುತ್ತೆ, ಆಮೇಲೆ ಶಿಕ್ಷಕರ ಸಮ್ಮೇಳನ ನಡೆಯುತ್ತೆ. ಈ ರೀತಿಯಾಗಿ ಒಂದೊಂದು ದಿವಸ ಏನು 2-3 ಸಮ್ಮೇಳನಗಳು, ಸಣ್ಣ ಸಮ್ಮೇಳನಗಳೆಲ್ಲ ನಡೆಯುತ್ತೆ. ಹೆಚ್ಚಾಗಿ ಗಾಂಧೀಜಿಯವರೇ ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಅಧಿವೇಶನ ಕುವೆಂಪು ಅವರು ಹೋಗಿರ್ತಾರೆ ಅಧಿವೇಶನಕ್ಕೆ. ಕುವೆಂಪು ಅವರು ಕೆಲವರು ಸ್ನೇಹಿತರ ಜೊತೆಗೆ ಹೋಗಿರ್ತಾರೆ. ಈ ಶಿವಮೊಗ್ಗದಲ್ಲಿ ಭೂಪಾಳಂ ಚಂದ್ರಶೇಖರ ಅಂತ ಇರ್ತಾರೆ, ಅವರು ಭಾಳ ದೊಡ್ಡ ಪ್ರೇರಣೆ ಕೊಟ್ಟರು. ಅವ್ರ ಜೊತೆ ಆಮೇಲೆ ಇನ್ನ ಕೆಲವ್ರ ಜೊತೆ ಅವ್ರು ಹೋಗಿರ್ತಾರೆ ಅಧಿವೇಶನಕ್ಕೆ. ಅವ್ರು ನೋಡಿದ ಅನುಭವಗಳನ್ನ ಅವರ ನೆನಪಿನ ದೋಣಿಯಲ್ಲಿ ಬರೆದಿದ್ದಾರೆ. ಅದು ಓದಬೇಕು. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ವರ್ಣಿಸ್ತಾರೆ. ನಾನು ಒಂದು 2 ಲೈನ್ ಓದ್ಬಿಡ್ತೀನಿ. ಅದು ಬಹಳ ಚೆನ್ನಾಗಿ ನಮ್ಮ ಟೈಮ್ ಆತ ಬಂತು, ಇನ್ನು ಮುಗಿಸ್ಬಿಡ್ತೀನಿ ಒಂದು 2 ನಿಮಿಷ. ಅಧಿವೇಶನ ಜಾಗಕ್ಕೆ ಸ್ವಲ್ಪ ದೂರವಾಗಿದ್ದ ಬೆಳಗಾವಿ ಊರಲ್ಲಿ ಮಿತ್ರರ ಪರ ಬಂಧುಗಳ ಮನೆಯಲ್ಲಿಯೇ ನಾವೆಲ್ಲ ಹಿಡಿದುಕೊಳ್ಳುವಂತೆ ಏರ್ಪಾಟಾಗಿತ್ತು. ಅಲ್ಲಿ ಸ್ನಾನ ಗೀನ ಮುಗಿಸುತ್ತಿದ್ದೆವು. ಊಟ ಗೀಟಕ್ಕೆಲ್ಲ ಅಧಿವೇಶನದ ಮಹಾಬೃಹತ್ ಭೋಜನ ಶಾಲೆಗೆ ಹೋಗುತ್ತಿದ್ದೆವು. ಅಧಿವೇಶನದ ಭಾಷಣ ವೇದಿಕೆ ಸುರಕ್ಷಿತವಾದ ಪ್ರಧಾನ ಮಂಟಪದಷ್ಟೇ ಭವ್ಯವಾಗಿತ್ತು. ಈ ಭೋಜನ ಶಾಲೆ ನನಗಂತೂ ಊಟ ತಿಂಡಿ ಔತಣವನ್ನು ಕೊಂಡು ಬೆರಗು ಪಡೆದಿತ್ತು. ಕೇಳಿದಷ್ಟು ಸಿಹಿ, ಕೇಳಿದಷ್ಟು ಹಾಲು, ತುಪ್ಪ, ಚಪಾತಿ, ಶ್ರೀಖಂಡ ಮತ್ತು ಏನೇನೋ ನಾನಾ ಪ್ರಾಂತಗಳ ತಡಸರ ಮುಖ್ಯ ಭೋಜ್ಯಗಳು ನನ್ನ ಗ್ರಾಮೀಣತೆಯ ತತ್ತರಿಸುತ್ತಿತ್ತು. ನಾನಾ ಪ್ರಾಂತಗಳ ನಾನಾ ರೀತಿಯ ಜನರ ಪರಿಚಯ ಅಧಿವೇಶನ ಅತಿ ನಿಕಟವಾಗಿ ಲಭಿಸಿತ್ತು. ನನ್ನ ಎದುರು ಪಂಕ್ತಿಯಲ್ಲಿ ಕುಡಿದ್ದು ಉಣಿಸಿದ ಉತ್ತರ ಕಡೆಯ ಜನರ ಭೀಮಾಕಾರ, ಭೀಮೋದರ, ಭೀಮಾಭಿರುಚಿ ಭೋಜನದಲ್ಲಿ ಅವರಿಗಿದ್ದ ಭೀಮೋತ್ಸಾಹ ಇವುಗಳನ್ನೆಲ್ಲ ಬೆಕ್ಕದ ಬೆರಗಾಗಿ ನೋಡುತ್ತಾ ಇದ್ದೆವು ನಾವು. ಅದಕ್ಕಿಂತಲೂ ರುಚಿಯಾಗಿರುತ್ತೆ. ಉಣಿಸಿಗಳನ್ನು ತಿನ್ನಲಾರದೆ ಎದುರಿಗಿದ್ದವರನ್ನು ಕರುವಿನಿಂದ ನೋಡುತ್ತಿದ್ದರೆ ಅವರು 1 ಅಲ್ಲ 2 ಅಲ್ಲ 7 ಚಪಾತಿಗಳನ್ನು ಲೀಲಾಜಾಲವಾಗಿ ತಿಂದು ಹಾಲು, ತುಪ್ಪ, ಶ್ರೀಖಂಡಗಳನ್ನು ಯಥೇಚ್ಛವಾಗಿ ಸೇವಿಸಿ ಮತ್ತು ತರತರವಾದ ಅನ್ನ ಪಾಯಸಾದಿಗಳನ್ನು ಪರಿಚಿಕೊಂಡು ತಿನ್ನುತ್ತಿದ್ದರು. ಮತ್ತೆ ಅವರೇನು ಊಟಕ್ಕೆ ಹೆಚ್ಚು ದುಡ್ಡು ಕೊಡುತ್ತಿರಲಿಲ್ಲ. ನಾವು ಫಸ್ಟಷ್ಟೇ 1 ರೂಪಾಯಿ ಬಡಕಾಗಿದ್ದು ತಿನ್ನಲಾರದ ಸಣಕಲು ಹೊಟ್ಟೆಯವರೆಗೆ ಆಗುತ್ತಿದ್ದ ನಷ್ಟವನ್ನು ನೆಂದಾಗ ನಮಗೆ ಲಭಿಸುತ್ತಿತ್ತು. ಲಾಭ ಬರೆಯ ಹೊಟ್ಟೆ ಕಿಚ್ಚು. ಪರಿಣಾಮ ಅವರಿಗೆ ತಿಳಿದಿದ್ದ ಕನ್ನಡದಲ್ಲಿ ನಾವು ಅವರ ಲೋಭ ಬುದ್ಧಿಯನ್ನು, ಹೊಟ್ಟೆ ಬಾಕತನವನ್ನು, ಗಜವರಾಹ ಗಾತ್ರವನ್ನು ಖಂಡಿಸುತ್ತಾ, ಟೀಪಿಸುತ್ತಾ, ಲೇಬಡಿ ಮಾಡಿ ನಗುತ್ತಾ ಪ್ರತಿಕಾರ. ಹೀಗೆ ಇನ್ನೂ ಭಾಳ ಒಂದು 3 ಪೇಜ್ ಭಾಳ ಚೆನ್ನಾಗಿ ಮಾಡಿದ್ರು. ಆಮೇಲೆ ಅಲ್ಲಿ ಥಂಡಿ ಜಾಸ್ತಿ ಆ ಟೈಮಲ್ಲಿ. ಅದು ಹೆಂಗೆ ಎಲ್ಲರೂ ಕಾಪ್ಸ್ಕೊಂಡಿದ್ದಾರೆ. ಆ ಚಳಿ ಒಳಗೆ ಪಾಪ ಸ್ನಾನ ಮಾಡ್ತಾ ಇದ್ರಂತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿ ಕೆಮ್ಮಣ್ಣೆ ನೆಲ. ಭಾಳ ಜನ 2 ದಿವಸದಲ್ಲಿ ಬಟ್ಟೆಗಳೆಲ್ಲ ಕೆಂಪಾಗ್ಬಿಡುತ್ತೆ, ಮೈಯೆಲ್ಲ ಕೆಂಪಾಗ್ಬಿಡುತ್ತಂತೆ. ಇವರು ಅದ್ರ ಬಗ್ಗೆ ಚೆನ್ನಾಗಿ ನಮ್ಮ ಕುವೆಂಪು ಬರ್ಕೊಂಡಿದ್ದಾರೆ. ಅವ್ರು ತಗೊಂಡೋಗಿ ಬಿಳಿ ಬಟ್ಟೆ ಹೇಗಾಯಿತು ಏನು ಅಂದ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿರ್ತಾರೆ. ಆಮೇಲೆ ವೀಣೆ ಶೇಷಣ್ಣನವರು ನಮ್ಮ ಮೈಸೂರಿಂದ ಹೋಗಿರ್ತಾರಲ್ಲ, ಅವ್ರಿಗೆ ಅವಾಗ 72 ವಯಸ್ಸಾಗೋಗ್ಬಿಟ್ಟಿರುತ್ತೆ. ಆವಾಗ ಮಹಾರಾಜರು ಅವ್ರ ಆಸ್ಥಾನ ಇದ್ವು. ಅವರು ಮಹಾರಾಜರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಬೇಡ ಪಾಪ ಅಂತ ಅವ್ರಿಗೆ ಹೇಳ್ತಾರೆ. ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಇಷ್ಟ ಇದ್ರೆ ಹೋಗ್ಲಿ, ನಾನೇನು ಮಾಡೋಕ್ಕಾಗಲ್ಲ ಪಾಪ ಹೋಗ್ಲಿ ಅಂತ ಹೇಳ್ಬಿಡ್ತಾರೆ. ವೈನಕ ಶಿಖಾಮಣಿ ರಂಗಾದ ಶೀಶಣ್ಣವರು ಏನಂದರೆ, ಗಾಂಧಿ ಮುಂದೆ ನಾನು ನುಡಿಸ್ಬೇಕು, ಅವರಿಂದ ನಾನು ಹೆಸರು ತಗೊಬೇಕು ಅಂತ ಅವ್ರಿಗೆ ಆಸೆ. ಸರಿ, ಶೇಷಣ್ಣನವರು ಹೋಗ್ತಾರೆ. ಆಮೇಲೆ ಅಧಿವೇಶನ ನಡೆದ 3 ದಿವಸಕ್ಕೆ ಒಂದು ಅರ್ಧ ಗಂಟೆ ನುಡಿಸ್ತಾರೆ. ಗಾಂಧೀಜಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ಲೇಟ್ ಆಗೋಗ್ಬಿಡುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಕೇಳಬೇಕು ಅಂತ ಆಸೆ ಆಗಿದೆ. ಇದರ ಕೆಲಸ ಕ್ಷಮಿಸಿ ಅಂತ. ಅಂದರೆ ಸೋಮವಾರ ಗಾಂಧೀಜಿಯವರು ನೋಡಿ, ಅದು ಏರ್ಪಾಟಾಗಿತ್ತು ಸೋಮವಾರ. ಗಾಂಧೀಜಿಯವರು ಪ್ರತಿ ಸೋಮವಾರ ಮೌನ ಆಚರಿಸ್ತಾ ಇದ್ರು. ಅವಾಗ ಏನಾಗ್ಬಿಡುತ್ತೆ, ಗಾಂಧೀಜಿಯವರು ಮೌನ ಆಚರಿಸ್ತಾ ಇದ್ರು ಬಿಟ್ಬಿಡ್ತಾರೆ. ಅವರು ಮೌನ ಆಚರಿಸ್ತಾ ಮೌನ ಪ್ರತಿ ಸೋಮವಾರ 21ನೇ ಇಸ್ವಿಯಿಂದ ಆಚರಿಸ್ಕೊಂಡ್ಬಂದಿದ್ರು. ಪ್ರತಿ ಸೋಮವಾರ ಬಿಡ್ತಾನೆ ಇರಲಿಲ್ಲ. ಎಲ್ಲೋ ಒಂದೊಂದು 2-3 ಸಲ ಮಾತ್ರ ಭಾಳ ಮುಖ್ಯವಾದ ಟೈಮ್ಗಳಲ್ಲಿ ಅದು ಅವರು ಮೌನನ ಬಿಟ್ಬಿಟ್ಟಿರ್ತಾರೆ. ಇವತ್ತಿನ ದಿವಸ ಏನಾಯ್ತು ಅಂತಂದರೆ, ಆವತ್ತು ಅವರು ಮೌನನ ಬಿಟ್ಬಿಟ್ಟು
ಇದು ದೇವಗಾನ. ಇದನ್ನು ಕೇಳಿದ ನಾವೇ ಧನ್ಯರು. ಇಷ್ಟನ್ನು ಕೇಳಿದೆ ಹೇಗೆ ನಾನು ಮೌನಾಚರಣೆ ವಹಿಸಲಿ ಎಂದು ಮೌನವನ್ನು ಮುರಿದು ಉದ್ಧರಿಸಿಯೇ ಬಿಟ್ಟರು. ಮೌನನ ಮುರಿದುಬಿಟ್ಟು ಈ ರೀತಿ ಅವರು ಬಾಯಿನಲ್ಲಿ ಅವರು ಯಾವಾಗಲೂ ಮೌನ ದಿವಸ ಚೀಟಿಯಲ್ಲಿ ಬರ್ಕೊಟ್ಬಿಟ್ಟವರು ಬಾಯಿನಲ್ಲಿ ಈ ಥರ ಅವ್ರು ಮಾತಾಡ್ತಾರೆ. ಈ ರೀತಿ ನಮ್ಮ ಶೇಷಣ್ಣನವ್ರದ್ದು ಹೇಳಿದ್ರೆ ಭಾಳ ಇದೆ. ಆಮೇಲೆ ವೆಂಕಟಪ್ಪನವ್ರು ಹೋಗಿರ್ತಾರೆ, ಕಲಾವಿದ ವೆಂಕಟಪ್ಪನವರು. ಮುಖ್ಯವಾಗಿ ಏನಪ್ಪ ಆಗುತ್ತೆ ಅಂದರೆ ವೆಂಕಟಪ್ಪನವ್ರು ಚಿತ್ರಗಳೆಲ್ಲ ಕಳಿಸಿತಾರಲ್ಲ, ಆ ಚಿತ್ರಗಳೆಲ್ಲ ಹೋಗೋದೇ ಇಲ್ಲ. ಗಾಂಧೀಜಿಯವರು ಹೋಗ್ತಾರೆ, ಅಯ್ಯೋ ನಮ್ಮ ವೆಂಕಟಪ್ಪನವರು ಒಂಥರ ಎಕ್ಸಿಬಿಷನ್ ಇದಕ್ಕೆ ಅಲ್ಲಿ ಚಿತ್ರಗಳೇ ಬಂದಿಲ್ಲ. ಅವ್ರಿಗೆ ಶೇಷಣ್ಣವ್ರು ಹಾಡುಗಾರಿಕೆ ಇತ್ತಲ್ಲ, ಆವತ್ತಿನ ದಿವಸ ನಮ್ಮ ವೆಂಕಟಪ್ಪ ಅವ್ರಿಗೆ ಹೋಗಿರ್ತಾರೆ. ಅಲ್ಲಿ ಅವ್ರು ಹೋಗ್ತಾರೆ ಎಕ್ಸಿಬಿಷನ್ಗೆ, ಚಿತ್ರಗಳೇ ಇಲ್ಲ. ಅವ್ರು ಬೇಜಾರಾಗ್ಬಿಡುತ್ತೆ. ಆಮೇಲೆ ಆ ಚಿತ್ರಗಳು ಕಳಿಸಿದ್ದು ಏನಾಯ್ತೋ ಏನೋ ಅಮ್ಮ ಗೊತ್ತೇ ಆಗೋದಿಲ್ಲ. ಆಮೇಲೆ ಇನ್ನೊಂದು ಕೆಲಸ ಏನಂತಂದರೆ ಉಮಾಬಾಯಿ ಕುಂದಾಪುರ ಅವರು ನಮ್ಮ ವಾಲಿಯಂಟರ್ಸ್ನ ಲೇಡೀಸ್ನೆಲ್ಲ ಅವರು ಒಂದು ನಾಟಕ ಏರ್ಪಾಡು ಮಾಡ್ತಾರೆ, ಸ್ವದೇಶಿ ವ್ರತ ಅಂದ್ಬಿಟ್ಟು ಮರಾಠಿ ನಾಟಕ ಏರ್ಪಡಿಸ್ತಾರೆ. ನಾಟ್ಕೊಂಡು 5 ನಿಮಿಷಗಳ ಮಟ್ಟಿಗಾದ್ರೂ ಬರಬೇಕೆಂದು ಉಮಾಬಾಯಿ ಮಹಾತ್ಮರು ವಿನಂತಿ ಮಾಡ್ಕೊಳ್ತಾರೆ. ಆ ಹುಡುಗಿಗೆ ನಟನೆಗಾಗಿ ಹತ್ರ ಕರೆದು ವ್ಯಕ್ತಪಡಿಸಿ ಈಗ ಎಲ್ಲ ಮುಖಂಡರು ಮೆಚ್ಚುವಂಥ ಕೆಲಸ ಉಮಾಬಾಯಿ ಗಾಂಧೀಜಿಯವರು ಆ ಹುಡುಗಿ ಹತ್ರ ಬಂದು, ಗಾಂಧೀಜಿಯವರು ಆಕ್ಟ್ ಮಾಡಿದ್ದಾಳಂತೆ. ಆ ಹುಡುಗಿ ಹತ್ರ ಬಂದು ಗಾಂಧೀಜಿ ಭಾಳ ಬೆಂತೊಟ್ಟು ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಅಧಿವೇಶನಕ್ಕೆ ದೂರದಿಂದ ಒಬ್ಬ ಹಳ್ಳಿ ರೈತ, ಒಬ್ಬ ಹಳ್ಳಿ ಮನುಷ್ಯ ಬಂದಿತ್ತಾನೆ ಗಾಂಧೀಜಿಯವ್ರು ನೋಡಬೇಕು ಅಂದ್ಬಿಟ್ಟು. ಅವನ ಪಾಪ ಹಳ್ಳಿ ಪಟ್ಟೆ ಹಾಕೊಂಡು ಬಂದಿತ್ತಾನೆ ಹಳ್ಳಿ ರೈತನಾಗೆ. ಅಲ್ಲಿ ಕಾವಲಿರ್ತಾರೆ ನಮ್ಮ ವಾಲಿಯರ್ಸ್, ಬಿಡಲ್ಲಪ್ಪ ಅಷ್ಟರವಾಗಿ ಗಾಂಧೀಜಿ ನೋಡಕ್ಕೆ ಅಂದಿಸ್ತಾರೆ. ಅವನು ಕೋಪ ಬಂದ್ಬಿಡಿಸ್ತೆ, ನಾನು 15 ಮೈಲಿಂದ ನಡ್ಕೊಂಬಂದಿದ್ದೀನಿ, ನೀನು ಗಾಂಧೀಜಿ ಬಿಡಲ್ಲ ನೋಡೋಕ್ಕೆ ಹಾಗೆ ಹೀಗೆ ಅಂತ ರೇಪಿಡ್ತೆ. ಆ ಟೈಮ್ಗೆ ಏನಾಗುತ್ತೆ, ಯಾರೋ ಒಬ್ಬರು ಆ ಗಾಂಧೀಜಿ ಅವರು ಅಲ್ಲಿ ಕೂತಿರ್ತಾರೆ, ಏನೋ ನಡೀತಾ ಇರ್ತಾರೆ ಸರ್. ಅದಕ್ಕೆ ಹೊರಗಡೆ ಬರ್ತಾರೆ, ಅವಾಗ ಓಪನ್ ಆಗುತ್ತೆ ಬಾಗಿಲು. ಗಾಂಧೀಜಿಯವ್ರು ಇಲ್ಲಿ ಕೂತಿರ್ತಾರೆ, ಅವ್ನು ಉತ್ಕೋ ಅಲ್ಲಿ ಇರ್ತಾನೆ. ಅಲ್ಲಿಂದನೇ ಗಾಂಧೀಜಿಯವ್ರು ನೋಡೋರು ಕೂತಿದ್ದಾರೆ, ಗಾಂಧೀಜಿ ನೋಡು ಅಂತೇಳಿ. ಅವನ ಹಳ್ಳಿ ಮನುಷ್ಯ ಮೊದಲೇ. ಅವನು ಏನು ಅನ್ಕೊಂಡಿರ್ತಾನೆ, ಗಾಂಧಿ ಅಂದರೆ ಜೋರಾಗಿರ್ತಾರೆ, ಬೆಳ್ಳಗಿರ್ತಾರೆ, ಎತ್ತರವಾಗಿರ್ತಾರೆ, ಒಳ್ಳೆ ಬಟ್ಟೆ ಅಂತ ಅನ್ಕೊಂಡಿರ್ತಾರೆ. ಅವನು ರೇಪ್ ಬಿಡ್ತಾನೆ ವಾಲಿಯಂಟರ್ ಮೇಲೆ, ಏನಯ್ಯ ನೀನು ನನಗೆ ಮೋಸ ಮಾಡಬೇಕು ಬರ್ತಿದ್ದೀಯಾ, ಇನ್ನು ಯಾರನ್ನ ನೋಡ್ಸ್ಬಿಟ್ಟು ಗಾಂಧಿ ಅಂತ ಹೇಳ್ತಾ ಇದೀಯ ಅಂತ ಹಾಗೆ ಹೇಗೆ ಅಂತ ರೇಟ್ ಬಿಡ್ತಾರೆ. ಆ ಮನುಷ್ಯನಿಗೆ ಸಮಾಧಾನ ಮಾಡಬೇಕಂದ್ರೆ ವಾಲಿಯಂಟ್ರಿಗೆ ಭಾಳ ಕಷ್ಟ ಆಗೋಗುತ್ತೆ. ಆ ರೀತಿ ಎಲ್ಲ ನಡೀತದೆ. ಆಮೇಲೆ ಗಾಂಧಿವಾದಿ ನಿಜಲಿಂಗಪ್ಪನವ್ರು ಕೂಡ ಗಾಂಧೀಜಿ ಅಧಿವೇಶನಕ್ಕೆ ಹೋಗಿರ್ತಾರೆ. ಅದು ಗಾಂಧೀಜಿಯವರು ಅಂದರೆ ನಿಜಲಿಂಗಪ್ಪನವರು ಸ್ವಲ್ಪ ಗಾಂಧಿವಾದಿಗಳು. ಅವ್ರು 20ನೇ ಇಸ್ವಿನಲ್ಲೇ ಗಾಂಧೀಜಿ ಬೆಂಗಳೂರಿಗೆ ಬಂದಾಗ ಅಲ್ಲಿ ಗಂಟಕ್ಕೆ ಹೋಗಿ ನೋಡಿರ್ತಾರೆ. ಅವಾಗ ಹೋಗ್ತಾರೆ. ಆವಾಗ ಗಾಂಧಿ ಹೋದಾಗ ನಿಜಲಿಂಗಪ್ಪನವರು ಗಾಂಧಿಯವರಿಗೆ ಬಗ್ಗೆ ಮಾತಾಡಿದ್ದ ಭಾಷಣಗಳ ಕೊನೆಯಲ್ಲಿ ಗಾಂಧೀಜಿಯವರನ್ನು ನೆನಪಿಸಿಕೊಳ್ಳಿ ಹಾಗೂ ಅವರನ್ನು ಅನುಸರಿಸಿ ತಮ್ಮ ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಗಾಂಧಿ, ನಮ್ಮ ಮಹಾದೇಶ. ಈ ರೀತಿಯಾಗಿ ಹೇಳ್ತಾ ಇದ್ರೆ ಭಾಳ ಇದೆ. ಭಾಳ ಜನ ನೆನೆಸ್ಕೊಂಡಿದ್ದಲ್ಲ ಕೆಲವರು ಕರೆದಿದ್ದಾರೆ. ಈ ರೀತಿಯಾಗಿ ಇನ್ನೊಂದೇನಪ್ಪ ಅಂತಂದರೆ, ಗಾಂಧೀಜಿಯವರು ಖಾದಿ ಪ್ರಚಾರ ಮಾಡುವ ಸಲುವಾಗಿ ನಮ್ಮ ಬೆಂಗಳೂರಿಗೆ ಬಂದು ಕುಮಾರ ಕೃಪಾದಲ್ಲಿ ಸುಮಾರು 2 ತಿಂಗಳಿರ್ತಾರೆ. ಆವಾಗ ಆ ಸಮಯದಲ್ಲಿ 1920 ಜುಲೈ 26 ಮಂಗಳವಾರ ಮಹಾತ್ಮ ಗಾಂಧೀಜಿಯವರು ಇದೇ ಸೊಸೈಟಿಗೊಂದು ಇದೇ ಸ್ಥಳದಲ್ಲಿ ಭಾಷಣ ಮಾಡಿದ್ದಾರೆ. ಅಂಥ ಸ್ಥಳದಲ್ಲಿ ಇವತ್ತೊಂದು ದಿವಸ ನನ್ನ ಕರೆದು ಭಾಷಣವನ್ನು ಏರ್ಪಾಟು ಮಾಡಿದ ನಮ್ಮ ಮಿಥುಕ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳು ಹೊಂದಿಸಿ ಕೇಳಿದ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಭಾಷಣ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.